So lovely, Vashishta. Yes, I am. ಬಯಸಿ ಬಯಸಿ ಎದೆಯಲಿಳಿದು ನನ್ನ ಜಗದ ಅರಸಿಯಾದೆ. ಒಂದು ಪಾತ್ರ ಕೊಟ್ಟಾಗ ಇವನು ಬಿಟ್ಟರೆ ಈ ಪಾತ್ರ ಇನ್ಯಾರು ಮಾಡ್ಬೋದಿತ್ತ ಅಂತ ಯೋಚನೆ ಮಾಡಬೇಕು, ಮಾಡೋಕ್ಕಾಗಲ್ಲ ಅಂತ ಜನ ಬೆನ್ನು ತಟ್ಟಬೇಕು. ನೆವರ್ ವಾಂಟೆಡ್ ಟು ಬಿ ಅ ಹೀರೋ. ಆ ಹೀರೋ ಟ್ಯಾಗ್ ನನಗೆ ಖುಷಿ ಕೊಡುವಂಥ ವಿಷಯ ಅಲ್ಲ. So lovely, Vashishta. Yes, I am. So the hero in demand ಅಂತ ಅನ್ಬೇಕಲ್ವಾ ನಿಮಗೆ? Because in like now you have been in multiple languages. Yeah. You have been juggling between multiple languages and different movies, and you have 2 movies, one Telugu movie releasing on the same, and Lovely is also releasing on the same day. How is this? You're liking this Feels job nice. now? Feels like nice. you like being a hero? You should have ಅಂದರೆ ಅನ್ಕೊಂಡಿದ್ರ ಮುಂಚೆನೇ ಹೀರೋ ಆಗಬೇಕಾಗಿತ್ತು ಅಂತ ಏನಾದ್ರು? ಇಲ್ಲಪ್ಪ, ಅಂದ್ಕೊಂಡಿದ್ರೆ ಆಗ್ಬಿಡ್ತಿದ್ದೆ, ನಾನು ಆಗಿ ರನ್ಔಟು ಆಗಿ ಮನೆಗೆ ಹೋಗ್ಬಿಡ್ತಾ ಇದ್ದೇನೆ, ಗೊತ್ತಿಲ್ಲ. ಐ ಆಮ್ ನಾಟ್ ಸರ್ಟನ್ ಆಫ್ ಇಟ್. ಆದರೆ ಖುಷಿ ಆಗುತ್ತೆ. ಅಂದರೆ ಐ ಲವ್ ಟು ಬಿ ಬ್ಯುಸಿ, ಐ ಲವ್ ಟು ಬಿ ಆ್ಯಕ್ಟಿಂಗ್. ಸಿನಿಮಾ ನಮ್ಮ ಬದುಕು, ಅಫ್ಕೋರ್ಸ್. ಬ್ಯುಸಿಯಾಗಿ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳ ಭಾಗವಾಗೋಕ್ಕೆ ನನಗೆ ತುಂಬ ಖುಷಿ, ಹೆಮ್ಮೆ ಎಲ್ಲ. ಆ್ಯಂಡ್ ಒಂದು ಸ್ವೀಟ್ ಕೋಇನ್ಸಿಡೆನ್ಸ್ ಇದೆ, ಜುಲೈ 14ನೇ ತಾರೀಕು 2 ಸಿನಿಮಾಗಳು ನಂದು ರಿಲೀಸ್ ಆಗ್ತಾಯಿದೆ ಅಟ್ ಎ ಟೈಮ್. ಕನ್ನಡದಲ್ಲಿ ಲವ್ಲಿ ಜೂನ್ 14, ಜೂನ್ 14, ತೆಲುಗಲ್ಲಿ ಏಬಮ್ ರಿಲೀಸ್ ಆಗ್ತಿದೆ. ಎರಡೂ ಒಂದೇ ಡೇಟಲ್ಲಿ ರಿಲೀಸ್ ಆಗ್ತಿರೋದ್ರಿಂದ ಸ್ವಲ್ಪ ಪ್ರಮೋಷನ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಇಲ್ಲಿದ್ದರೆ ಅಲ್ಲಿ ಪಾಪ ಕಾಯ್ತಾ ಇರ್ತಾರೆ, ಅಲ್ಲಿ ಹೋದರೆ ಇಲ್ಲಿ ವೆಯ್ಟ್ ಮಾಡ್ತಿರ್ತಾರೆ. ಸೊ ಒಂಥರ ಖುಷಿ ಕೊಡುತ್ತೆ. ನನಗೆ ಅನಿಸುತ್ತೆ ನಾವು ವಶಿಷ್ಠನ ನಾವು ಒಂಥರ ಆಂಟೋಗಾನಿಸ್ಟು, ಆಮೇಲೆ ಈವನ್ ಅ ಕ್ಯಾರೆಕ್ಟರ್ ರೋಲ್ ಪ್ಲೇಡ್ ಬೈ ಯು ನಾವು ತುಂಬ ಇಷ್ಟಪಡ್ತಾ ಇದ್ವಿ. ಆಮೇಲೆ ವೆನ್ ಯು ವಾಂಟೆಡ್ ಟು ಬಿಕಮ್ ಅ ಹೀರೋ, ವೆನ್ ಯು ಸೆಟ್ ಲೈಕ್ ಐ ಆಮ್ ಪ್ಲೇಯಿಂಗ್ ದ ಲೀಡ್ ಅಂತ ಅಂದಾಗ ಲೈಕ್ ಓಕೆ, ಆ್ಯಂಡ್ ಬಟ್ ಯು ಹ್ಯಾವ್ ಟು ಡೂ ಸೋ ಮಚ್ ಆಫ್ ರನ್ನಿಂಗ್ ಅರೌಂಡ್ ಟು ಎಸ್ಟಾಬ್ಲಿಷ್ ಯೋರ್ ಸೆಲ್ಫ್ ಹಿಯರ್. ವಾಸ್ ಇಟ್ something pivotal that you wanted to be in that stage to be here ಇವತ್ತು ಹೀರೋ ಆಗಿ ಅಂತ ಅನ್ಸುತ್ತಾ? ನೆವರ್ ವಾಂಟೆಡ್ ಟು ಬಿ ಅ ಹೀರೋ. ಆ ಹೀರೋ ಟ್ಯಾಗ್ ನನಗೆ ಖುಷಿ ಕೊಡುವಂಥ ವಿಷಯ ಅಲ್ಲ. ಆ್ಯಂಡ್ ಆ್ಯಂಟಗನಿಸ್ಟು ಅಥವಾ ಬೇರೆ, ನಾನು ಅಂದರೆ ಕೆಲವೊಂದೆರಡು ಸಿನಿಮಾದಲ್ಲಿ ಕಾಮಿಕಲ್ ರೋಲ್ಸು ಮಾಡಿದ್ದೀನಿ. ನನಗೆ ಇನ್ನೂ ಫುಲ್ ಫ್ಲೆಡ್ಜ್ ಕಾಮಿಡಿ ಸಿನಿಮಾ ಮಾಡೋದು ನಂಗೆ ತುಂಬ ಇಷ್ಟ. ಎಂಡ್ ಆಫ್ ದ ಡೇ ಕಲಾವಿದ ಯಾವ ಪಾತ್ರ ಕೊಟ್ಟರು ಮಾಡಬೇಕು, ಎಲ್ಲ ಪಾತ್ರನೂ ಸೈ ಅನ್ಸ್ಕೋಬೇಕು, ಅವಾಗಷ್ಟೇ ಅವ್ನು ಪರಿಪೂರ್ಣ ಕಲಾವಿದ ಅನ್ಸ್ಕೋತಾನೆ. ಆ್ಯಂಡ್ ಐ ಲವ್ ಟು ಪ್ರೂವ್ ಮೈ ಸೆಲ್ಫ್ ಎವ್ರಿ ಟೈಮ್ ಐ ಅಪಿಯರ್ ಆನ್ ಸ್ಕ್ರೀನ್. ಯಾವುದೇ ಪಾತ್ರ ಕೊಟ್ಟು ಯಾವುದೇ ಸಿನಿಮಾ ಮಾಡಿದಾಗಲೂ ಆ ಸಿನಿಮಾ ಬಂದಾಗ ಸ್ಕ್ರೀನ್ ಮೇಲೆ, ತೆರೆ ಮೇಲೆ ನಾವು ಬಂದಾಗ ನನ್ನ ಪರ್ಫಾರ್ಮೆನ್ಸು ಕನ್ವಿನ್ಸಿಂಗ್ ಆಗಿರಬೇಕು, ಜನಕ್ಕೆ ಇಷ್ಟ ಆಗಬೇಕು ಅನ್ನೋದು ಅಷ್ಟೇ ನನ್ನ ಹಠ, ನನ್ನ ತಪನ. ಆ್ಯಂಡ್ ದೇರ್ ವಾಸ್ ನೋ ರನ್ನಿಂಗ್ ಅರೌಂಡ್ ಫಾರ್ ಮೀ ಆಸ್ ಸಚ್. ಅಂದರೆ ಹೀರೋ ಆಗಬೇಕು ಅಂದರೆ ನಾನು ಹೇಳ್ತಾ ಇರೋದು ಇವಾಗ ಓಕೆ, ಜನ ನಿಮ್ಮನ್ನ ಒಂದೊಂದು ಪಾತ್ರದಲ್ಲಿ ಇಷ್ಟಪಡ್ತಾ ಇದ್ದಾಗ ನೀವು ಒಂಥರ ಚೇಂಜ್ ಕೊಡ್ತಾ ಇದ್ರಿ ಅವ್ರಿಗೆಲ್ಲ. ವಶಿಷ್ಠ ನೋಡಿದ ಫಸ್ಟೇ ನಿಮ್ಮ ವಾಯ್ಸಿಗೆ ಅವರೆಲ್ಲ ಲೈಕ್ ಓಕೆ ವಶಿಷ್ಠಾಸ್ ವಾಯ್ಸ್ ಅಂತ. ಆಮೇಲೆ ನೀವು ತೆರೆ ಮೇಲೆ ಬೇರೆ ಬೇರೆ ಪಾತ್ರದಲ್ಲಿ ವಶಿಷ್ಠ ಈಗ ನೋಡಿದ್ರೇನೆ ಅಂತ ಸಡನ್ನಾಗಿ ಒಂದು ಚೇಂಜ್ ಕೊಡ್ತೀರಾ. ಬಟ್ ಜನ ಅದನ್ನು ಇಷ್ಟಪಡೋರು ಲೈಕ್ ಯು ವಾಂಟ್ ಟು ಗಿವ್ ಸಮಥಿಂಗ್ ನ್ಯೂ ಟು ದೆಮ್. ಬಟ್ ಅದೇ ಥರ ಅವ್ರು ಎಕ್ಸೆಪ್ಟ್ ಮಾಡ್ಕೋತಾ ಇದ್ದಾರಾ ನನ್ನ ಈ ಹೀರೋ ಪಾತ್ರದಲ್ಲಿ? ಆ ಥರ ದಯವಿಟ್ಟು ಗಮನಿಸಿ. ಹಾಂ, ಇಟ್ ವಾಸ್ ಅ ಸಕ್ಸಸ್ಫುಲ್ ಮೂವಿ. ಓಕೆ. ಮಾಯಾ ಬಜಾರ್, ಇಟ್ ವಾಸ್ ಅ ಸಕ್ಸಸ್ಫುಲ್ ಮೂವಿ. ಓಕೆ. ಅದೆರಡರಲ್ಲೂ ನಾನು ಅಂದರೆ ಆ್ಯಂಟಗನಿಸ್ಟಲ್ಲಿ ಏನೂ ಇಲ್ಲ, ಓಕೆ, ನೆಗೆಟಿವ್ ಶೇಡಲ್ಲಿ ಏನೂ ಇಲ್ಲ ಅದರಲ್ಲಿ. ಸೊ ಆ ಪಾತ್ರಗಳಿಗೂ ಅಷ್ಟೇ ಪ್ರೀತಿ ಸಿಕ್ಕಿದೆ. ಗೋಧಿ ಬಣ್ಣಲ್ಲಿ ಹಂಗೆ ನೋಡ್ರೆ ಐ ಆಮ್ ನಾಟ್ ಅ ವಿಲನ್ ಅಟ್ ಆಲ್. ಸೊ ಅದೇ ಅಂಥ ಪಾತ್ರಗಳು ಅಂದರೆ ಈಗ ಯಾವುದೇ ಆಗಲಿ, ಅಂದರೆ ಒಂದು ಪಾತ್ರ ಕೊಟ್ಟಾಗ ಇವನು ಬಿಟ್ಟರೆ ಈ ಪಾತ್ರ ಇನ್ಯಾರು ಮಾಡ್ಬೋದಿತ್ತ ಅಂತ ಯೋಚನೆ ಮಾಡಬೇಕು, ಮಾಡೋಕ್ಕಾಗಲ್ಲ ಅಂತ ಜನ ಬೆನ್ನು ತಟ್ಟಬೇಕು. ಅಷ್ಟು ಗಟ್ಟಿಯಾಗಿ ಮಾಡಬೇಕು. ಅದು ಪಾಸಿಟಿವು, ನೆಗೆಟಿವು, ಫನ್ನಿ, ವಿಟ್ಟಿ, ಏನೇ ಆಗಿರಲಿ. ಸೊ ಅದಷ್ಟೇ ಒಬ್ಬ ಯಾರೇ ಆಗಲಿ ಕಲಾವಿದನ ಕೆಲಸ ಅದು. ನಾನು ಕೊಟ್ಟ ಪಾತ್ರವನ್ನು ಸಮರ್ಥವಾಗಿ ನಿಭಾಯಿಸಿ ಅವರೆಲ್ಲ ಇಷ್ಟಪಟ್ಟು ಬೆನ್ನು ತಟ್ಟೋ ರೀತಿ ಪರ್ಫಾರ್ಮ್ ಮಾಡಬೇಕು ಅನ್ನೋದು ಬಿಟ್ಟರೆ ನನಗೆ ಬೇರೆ ದೊಡ್ಡ ಆಯಾಮಗಳಿಲ್ಲ. ಆ್ಯಂಡ್ ಐ ಆಮ್ ನೆವರ್ ಬಿಹೈಂಡ್ ಹೀರೋ ವಿಲ್ಲನ್ನ ಟ್ಯಾಗ್ಗಳು ನನಗೆ
ಹಂಗೆ ನೋಡ್ರೆ ನಾನು ತುಂಬ ಸಿನಿಮಾಗಳಲ್ಲಿ ವಿಲನ್ನಾಗಿ ಆ್ಯಕ್ಟೇ ಮಾಡಿಲ್ಲ ಅಂದರೆ ಗ್ರೇ ಶೇಡೆಡ್ ಕ್ಯಾರೆಕ್ಟರ್ಸ್. ಗ್ರೇಷಿಯಸ್. ಕೆಟ್ಟವನು ಅನಿಸಿ ಒಳ್ಳೆಯವನು ಆಗಿರ್ತೀನಿ, ಒಳ್ಳೆಯವನು ಅನಿಸಿ ಕೆಟ್ಟವನು ಆಗಿರ್ತೀನಿ. ಸೊ ಅದು ಬದುಕೇ ಹಾಗಲ್ವಾ, ನಮ್ಮೆಲ್ಲರಲ್ಲೂ ಒಳಿತು ಕೆಡುಕು ಎರಡೂ ಇದೆ. ಸೊ ಆಯಾ ಸಂದರ್ಭದಲ್ಲಿ ಯಾವುದು ಹೈಲೈಟ್ ಆಗುತ್ತೋ ಅಥವಾ ಮುನ್ನೆಲೆಗೆ ಬರುತ್ತೋ, ಫೋರ್ ಫ್ರಂಟಿಗೆ ಬರುತ್ತೋ ಅದನ್ನ ನೋಡಿ ಜನ ಏನೋ ಅನ್ಕೋತಾರೆ. ಈಗ ನಾನು ಏನಾದ್ರು ಜೋರಾಗಿ ಮಾತಾಡ್ತಿದ್ದೀನಿ ಅಂದರೆ ನಾನು ದುಃಖದಿಂದ ಜೋರಾಗಿ ಮಾತಾಡ್ತಿದ್ದೀನೋ ಕೋಪದಿಂದ ಮಾತಾಡ್ತೀನಿ ನಿಮ್ಗೆ ಅರ್ಥನೇ ಆಗಿರಲ್ಲ. ನೀವು ವಸಿಷ್ಠ ಗಂಟ್ಲರ್ಕೊ ಮಾತಾಡ್ತಾನೆ ಅಂತ ಅಷ್ಟೇ ಅಂದ್ಕೊಂಡಿರ್ತೀರಿ, ಎದುರುಗಡೆ ನೋಡಿದಾಗ ನಿಮ್ಗೆ ಗೊತ್ತಿರಲ್ಲ ಹಿನ್ನೆಲೆ. ಸಂದರ್ಭ ಒಬ್ಬನ ಹೀರೋನು ಮಾಡುತ್ತೆ, ಸಂದರ್ಭ ಒಬ್ಬನ ವಿಲನ್ನೂ ಮಾಡುತ್ತೆ. ಆ್ಯಂಡ್ ನಮ್ಮದೇ ಅಲ್ಲದ ಸಂದರ್ಭಗಳನ್ನು ನಾವು ಅಭಿನಯಿಸುವಾಗ, ಆ್ಯಕ್ಟ್ ಮಾಡುವಾಗ, ಡಿಡ್ ವಿ ಜಸ್ಟಿಫೈ ಇಟ್? ಡಿಡ್ ವಿ ಮೇಕ್ ಪೀಪಲ್ ಬಿಲೀವ್? ನಮ್ಮನ್ನು ಒಂದು ಜೋಕ್ ಮಾಡಿ ನಗಿಸಿದಾಗ ನಂಬುದ್ರ ಜನ, ಎಮೋಷ್ನಲ್ ಸೀಕ್ವೆನ್ಸ್ ಆ್ಯಕ್ಟ್ ಮಾಡಿ ಅಳಿಸಿದಾಗ ನಂಬುದ್ರ ಜನ, ಅಥವಾ ಫೆರೋಷಿಯಸ್ ಆಗಿ ನಿಂತು ಫೈಟ್ ಮಾಡಿದಾಗ ನಂಬುದ್ರ ಜನ, ಅಥವಾ ಕನ್ನಿಂಗಾಗಿ ಏನೋ ಒಂದು ಮಾಡಿ ಯಾರಿಗೋ ಮೋಸ ಮಾಡಿದಾಗ ನನ್ನ ಮಗ ಕೆಟ್ಟ ನನ್ನ ಮಗ ಅಂತ ಅಂದ್ಕೊಂಡ್ರ ಜನ. ಸೊ ಅದು ನಮ್ಮ ಕೆಲಸ. ಆ್ಯಂಡ್ ಐ ಆಮ್ ಆಲ್ವೇಸ್ ಆನ್ ಟು ಇಟ್. ಐ ಆಮ್ ನೆವರ್ ಬಿಹೈಂಡ್ ಎನಿ ಟ್ಯಾಕ್ಸ್. Also, having said that, you were part of movies where you were working, sharing screen space with another hero. Today, you're parallel with those heroes. ಎಲ್ಲೋ ಒಂದು ಕಡೆ ನಿಮಗೆ ಒಂದು ಮನಸ್ಸಲ್ಲಿ ಒಂದು ಕಾಂಪಿಟೇಷನ್ ಅಂತ ಅನಿಸುತ್ತಾ? ಲೈಕ್ ಇಲ್ಲಮ್ಮ, ಅಂದರೆ ಕಾಂಪಿಟೇಷನ್ ಅಂತ ಯಾಕೆ ಬರುತ್ತೆ ಹೇಳಿ? ಅಂದರೆ ನಾನು ಆ ಜಾಗದಲ್ಲಿದ್ದೀನಿ, ನಾನು ಒಂದು ಲೀಡ್ ಕ್ಯಾರೆಕ್ಟರ್. ಇವಾಗ ಧನಂಜಯ್ ಫಿಲಮು ಕೋಟಿನೂ ನಿಮ್ಮದು ಒಟ್ಟಿಗೆ ರಿಲೀಸ್ ಆಗ್ತಾ ಇದೆ. ಸಮಥಿಂಗ್ ಲೈಕ್ ಓಕೆ, ಸೊ ಐ ಆಮ್ ಲೈಕ್ ಮೈ ಮೂವಿ ಆ್ಯಂಡ್ ಹೌ ಟು ಪೀಪಲ್ ಎಕ್ಸೆಪ್ಟ್ ಮೀ, ಆ ಥರ ಏನಾದರೂ? ನನಗೆ ಆ ಥರದ್ದೆಲ್ಲ ಅನಿಸಲ್ಲ. ಡು ಯು ಸ್ಟಿಲ್ ಡಿಸ್ಕಸ್ ದಟ್ ವೇವ್ ಲೆಂತ್ ಹಾಗೆ ಇದೆಯಾ? ಲೈಕ್ ಈ ನಡುವೆ ಮಾತಾಡಿ ತುಂಬ ಗ್ಯಾಪ್ ಆಗಿದೆ. ಅಫ್ಕೋರ್ಸ್ ಮಾತಾಡಿಲ್ಲ. ಅವನ ಕೆಲಸಗಳಲ್ಲಿ ಬ್ಯುಸಿ, ನಾನು ನನ್ನ ಕೆಲಸಗಳಲ್ಲಿ ಬ್ಯುಸಿ. ಅದರ್ವೈಸ್ ಬರಲಿ ಅಲ್ಲ, 2 ಸಿನಿಮಾ ತಡೆಯಲ್ವ ನಮ್ಮ ಸ್ಟೇಟ್. ಅಂದರೆ ನನಗೊಂದು ಪ್ರಶ್ನೆ ಏನಪ್ಪ ಅಂದರೆ, ಸಂಕ್ರಾಂತಿ ಹಬ್ಬ ಬಂತು ಅಂದರೆ ತೆಲುಗಲ್ಲಿ 3, 4, 5 ಸಿನಿಮಾಗಳು ರಿಲೀಸ್ ಆಗುತ್ತೆ. ಪೊಂಗಲ್ ಬಂತು ಅಂದರೆ ತಮಿಳಲ್ಲಿ ನಂಬರ್ ಆಫ್ ಸಿನಿಮಾಸ್ ರಿಲೀಸ್ ಆಗುತ್ತೆ. ಈದ್ ಬಂತು ಅಂದರೆ ಹಿಂದಿಲಿ ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ. ಅಂದರೆ ಒಂದು ಅವ್ರಿಗೆ ಅಫ್ಕೋರ್ಸ್ ಫೆಸ್ಟಿವ್ ಸೀಸನ್ ಅನ್ನೋದು ಒಂದು ಕಡೆ ಆದರೆ, ಒಂದೇ ದಿನವೇ ಒಟ್ಟೊಟ್ಟಿಗೆ ಒಂದಷ್ಟು ಸಿನಿಮಾಗಳು ಬರುತ್ತಲ್ಲ, ಅವ್ರಿಗೆ ಯಾವತ್ತು ಅಲ್ಲಿಗೆ ಅವರು ಕಾಂಪಿಟೇಷನ್ ಅಂತಾನೆ. ಯಾಕಂದರೆ ಮೊನ್ನೆ ಸಂಕ್ರಾಂತಿಗೆ ಹೇಳೋದಾದರೆ ತೆಲುಗಲ್ಲಿ ಮಹೇಶ್ ಬಾಬು ಅವ್ರ ಸಿನಿಮಾನೂ ಬಂತು, ಹನುಮಾನ್ ಸಿನಿಮಾನೂ ಬಂತು. ಸೊ ಹನುಮಾನ್ ಸಿನಿಮಾ ಇಟ್ ವೆಂಟ್ ಆನ್ ವಿನ್ನಿಂಗ್ ಮೋರ್ ಹಾರ್ಟ್ಸ್ ದ್ಯಾನ್ ಮಹೇಶ್ ಬಾಬು ಸರ್ ಸಿನಿಮಾ. ಆ ಮಹೇಶ್ ಬಾಬು ಅವರು ಅಲ್ಲಿಗೆ ಅವರು ಸೀನಿಯರು, ಈ ಹುಡುಗ ಹೊಸಬ ಜೂನಿಯರು ಅಂತ ಎಲ್ಲರ ಲೆಕ್ಕ ಬಂತ? ಅಥವಾ ಈ ಸಿನಿಮಾ ದೊಡ್ಡದಾಗೋಯ್ತು, ಹುಡುಗನ ಮುಂದೆ ಮಹೇಶ್ ಬಾಬು ಅವ್ರು ಡಲ್ ಆಗೋದ್ರು ಅಂತ ಏನಾಗುತ್ತೆ? ನಮಗೆ ಒಂದ್ಸತಿ ನಾಟ್ ಜಸ್ಟ್ ಬಿಕಾಸ್ ಧನಂಜಯ್ ಅಲ್ಲ, ಏನಾಗುತ್ತೆ ಅಂದರೆ ನೀವಿಬ್ರು ಫ್ರೆಂಡ್ಸ್ ಆಗಿ ಒಂದು ತಗುರುಲಿ ನಿಮ್ಮಿಬ್ರದ್ದು ಕಾಂಬಿನೇಷನು ತುಂಬ ಜನ ಇಷ್ಟಪಟ್ಟರು ಅಂತ ಸಡನ್ಲಿ ಒಂದು ಹೀರೋ ಆದಾಗ ಯು ಬಿಕಮ್ ಇದು ವೇವ್ ಲೆಂತ್ ಚೇಂಜ್ ಆಗುತ್ತಾ ಆ ಹೀರೋ ಇದಾಗಿ ಅಂತ? ಓಕೆ, ಅದು ಆ ರೀತಿ ಸೆಟ್ಗೋದಾಗ ಅವ್ನು ಮಾಡೋದು ಆ್ಯಕ್ಟಿಂಗೆ, ನಾನು ಮಾಡೋದು ಆ್ಯಕ್ಟಿಂಗೆ. ಏನಾಗುತ್ತೆ ಈಗ ಯಾರೇ ಆಗಲಿ, ಒಬ್ಬ ನಮ್ಮ ಲೈಫಲ್ಲೇ ರಿಯಲ್ ಲೈಫಲ್ಲಿ ಯೋಚನೆ ಮಾಡಿ, 10th ಹೋದ್ಮೇಲೆ PU ಹೋಗ್ತೀವಲ್ವ, PU ಆದಮೇಲೆ ಡಿಗ್ರಿ ಬರ್ತೀವಲ್ವ. ಸೊ 10th ಸ್ಟಕ್ಕಾಗಂತೂ ಕೂರಕ್ಕಾಗಲ್ವಲ್ಲ. ಸೊ ನನಗಿನ್ನ ಸೀನಿಯರ್ ಒಬ್ಬ 10th ಮಾಡಿ PU ಮಾಡ್ದ, ನನಗಿನ್ನ ಮುಂಚೆ PU ಆಗಿ ಅವ್ನು ಡಿಗ್ರಿಗೆ ಹೋದಾಗ ನಾನು PUಗೆ ಎಂಟ್ರ್ ಆದೆ ಅನ್ನೋ ಕಾರಣಕ್ಕೆ, ಅವನು ಪಾಸ್ ಆದ್ನೋ ಆಗಲಿಲ್ವ ಅನ್ನೋ ಕಾರಣಕ್ಕೆ ನಾ ಇಲ್ಲೇ ಕೂತ್ಕೊಳ್ಳೋಕ್ಕಾಗಲ್ಲ. ಅದು ಹಂಗಲ್ಲ. ಪ್ರೋಗ್ರೆಷನ್ ಇಸ್ ಪಾರ್ಟ್ ಆಫ್ ಲೈಫ್. ಆ್ಯಂಡ್ ಪಾತ್ರಗಳು ಬಂದಾಗ ಅದನ್ನ ಅಕ್ಸೆಪ್ಟ್ ಮಾಡ್ತಾ ನಾವು ಅದನ್ನು ಪೋರ್ಟ್ರೇ ಮಾಡೋ ಒಂದು ಯೋಚನೆಯಲ್ಲಿ ಇರ್ತೀವಿ ಬಿಟ್ರೆ, ಯಾರು ನಮ್ಮ ಮುಂದೆ ಇದ್ದಾರೆ, ಯಾರು ನಮ್ಮ ಹಿಂದೆ ಇದ್ದಾರೆ, ಅದನ್ನು ನಮ್ಗೆ ಲೆಕ್ಕ ಅಲ್ಲ. ಆ್ಯಂಡ್ ಎಲ್ಲವನ್ನೂ ದಾಟಿ ನಾನು ಹೇಳೋ ಬಯಸೋದೇನೆಂದರೆ, ಕೆಲವೇ ದಿನಗಳ ಹಿಂದೆ ಮಾತಾಡ್ತಿದ್ವಿ, ಥಿಯೇಟ್ರ್ಗಳು ಮುಚ್ಚೋಗ್ತಾ ಇದೆ, ಸಿನಿಮಾಗಳಿಲ್ಲ. ಆಯ್ತು, ಇಷ್ಟು ದಿವಸ ಇರಲಿಲ್ಲ ಅಂತಲೇ ಇಟ್ಕೊಳ್ಳೋಣ. ಬಂತು ಹೋಯಿತು, ಒಂದಷ್ಟು ವರ್ಕ್ ಆಯಿತು, ಒಂದಷ್ಟು ವರ್ಕ್ ಆಗಲಿಲ್ಲ. ಕೆಲವು ಥಿಯೇಟ್ರ್ಗಳು ಈಗಲೂ ಕ್ಲೋಸ್ಡ್ ಇದೆ ಅಂತಲೂ ನಂಗೆ ಬಂದಿರೋ ಇನ್ಫಾರ್ಮೇಷನ್. ತುಂಬ ಕ್ಲೋಸ್ ಆಗ್ತಾ ಇದೆ ಅಲ್ಲ, ಬಂದಿದೆ ಸದ್ಯಕ್ಕೆ. ದೇರ್ ಶಟ್ ಫಾರ್ ನಾವು ಟೆಂಪ್ರರಿ. ಸಿನಿಮಾಗಳು ಬಂದಾಗ ಓಪನ್ ಆಗುತ್ತೆ ಅಂತ ನನಗೆ ಸಿಕ್ಕ ಮಾಹಿತಿ. ಸೊ ಈಗ 2 ಕನ್ನಡ ಸಿನಿಮಾಗಳು, ಈಗ ಕೋಟಿ ಬರ್ತಾ ಇದೆ, ಲವ್ಲಿ ಬರ್ತಾ ಇದೆ. 2 ಸಿನಿಮಾ ಚೆನ್ನಾಗಾಗಲಿ, 2 ಸಿನಿಮಾ ಓಡಿದ್ರೆ ಥಿಯೇಟ್ರ್ಗಳಿಗೆ ತಾನೇ ಅಡ್ವಾಂಟೇಜು. ಸೊ ಹೆಚ್ಚು ಸಿನಿಮಾಗಳು ಬಂದಾಗ ಹೆಚ್ಚು ಎಂಗೇಜ್ಮೆಂಟ್ ಆಗುತ್ತೆ. ಜನ ನಮ್ಮ ಸಿನಿಮಾನೂ ಇಷ್ಟಪಟ್ಟು ಆ ಸಿನಿಮಾನೂ ಇಷ್ಟಪಟ್ಟು ನೋಡ್ಬೋದಲ್ಲ. ಅಂದರೆ ಜನಕ್ಕೆ ಬೇಕಿರೋದು ಮನೋರಂಜನೆ, ಥಿಯೇಟ್ರಿಗೆ ಬೇಕಿರೋದು ಸಿನಿಮಾ, ನಾವು ಕೊಡ್ತಾ ಇರೋದು ಅದೇ. ಸೊ ವೈ ಸ್ಟೆಪ್ಪಿಂಗ್ ಬ್ಯಾಕ್? ಅಲ್ಲಿ ಇದು ದೇರ್ ಇಸ್ ನೋ ಕಾಂಪಿಟೇಷನ್ ಆರ್ ಎನಿಥಿಂಗ್ ಆ್ಯಸ್ ಸಚ್. ಕೋಟಿ ಸಿನಿಮಾ ಜಾನರ್ ಬೇರೆಯೇ ಇದೆ, ನಮ್ಮ ಸಿನಿಮಾ ಜಾನರ್ ಬೇರೆಯೇ ಇದೆ.
ಅದ್ರ ಸ್ಟಾರ್ ಕಾಸ್ಟ್ ಬೇರೆ, ಇದ್ರ ಸ್ಟಾರ್ ಕಾಸ್ಟ್ ಬೇರೆ, ಅದರ ಟೆಕ್ನಿಷಿಯನ್ಸ್ ಬೇರೆ, ಇದ್ರ ಟೆಕ್ನಿಷಿಯನ್ಸ್ ಬೇರೆ. ಎರಡೂ ಏನಪ್ಪ ಅಂದರೆ ಕನ್ನಡದ ಸಿನಿಮಾ ವರ್ಕಾಗಿ ಎರಡು ವರ್ಕ್ ಆಗಿಬಿಟ್ರೆ ಎರಡು ಗೆದ್ದುಬಿಡ್ತು ಅಂತ ಹೇಳ್ಕೊಳ್ಳಿ, ಸೂಪರ್ ಅಲ್ವಾ ನಮ್ಮ ಇಂಡಸ್ಟ್ರಿಗೆ. ಖಂಡಿತ. ಒಂದು ವರ್ಕ್ ಆಗಲಿಲ್ಲ ಅಂತಂದರೆ ಒಂದು ಪ್ರಯತ್ನ ಅಷ್ಟೇ. ಈಗ ಗೆದ್ದೊಂದು ದೊಡ್ಡವನಲ್ಲ, ಸೋತೊಂದು ಚಿಕ್ಕವನಲ್ಲ, ಇದೊಂದು ಸಿನಿಮಾ. ಈ ಪ್ರಾಡಕ್ಟ್ನ ನಾವು ಎಷ್ಟು ಚೆನ್ನಾಗಿ ಮಾಡಿದ್ವಿ, ಈ ಪ್ರಾಡಕ್ಟ್ನ ಎಷ್ಟು ಚೆನ್ನಾಗಿ ನಾವು ಜನಕ್ಕೆ ಕಟ್ಕೊಟ್ವಿ, ಅವರು ಇಷ್ಟಪಟ್ರ ಇಲ್ವಾ? ಇಸ್ಂಟ್ ದಿಸ್ ವಾಟ್ ಮ್ಯಾಟರ್ಸ್? ಡೆಫಿನೆಟ್ಲಿ. ಆಲ್ಸೋ ಇದೊಂದು ಲೈಕ್ ಯು ಆರ್ ಗೆಟಿಂಗ್ ಟು ಎಕ್ಸ್ಪೆರಿಮೆಂಟ್ ವಿತ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇವನ್ ಆ್ಯಸ್ ಅ ಹೀರೋ ಇದು. ಆ್ಯಂಡ್ ವಿತ್ ದಿಸ್ ಯು ಹ್ಯಾವ್ ಲೈಕ್ ಇಟ್ಸ್ ಅ ಪ್ಯೂರ್ ರೊಮ್ಯಾಂಟಿಕ್ ಜಾನರ್ ಅಂತ ಹೇಳ್ಬೋದಾ ಈ ಫಿಲಮ್ನ? ಲೈಕ್ ಇಟ್ ಹ್ಯಾಸ್ ದಟ್ ಪ್ಯೂರ್ ರೊಮ್ಯಾನ್ಸ್. ಓಕೆ. ಬ್ಯೂಟಿಫುಲ್ ಲವ್ ಸ್ಟೋರಿ. ಬ್ಯೂಟಿಫುಲ್ ಲವ್ ಸ್ಟೋರಿ ಅಂದರೆ ಬರೀ ಈ ಸೋ ಕಾಲ್ಡ್ ಹೀರೋಯಿನ್ ಲವ್ ಸ್ಟೋರಿ ಅಲ್ಲದೆ ಒಂದು ಅದ್ಭುತವಾದ ಫ್ಯಾಮಿಲಿ ಬಾಂಡಿಂಗ್, ಫ್ಯಾಮಿಲಿ ಲವ್ ಸ್ಟೋರಿ ಇದೆ. ಓಲ್ಡ್ ಏಜ್ ಲವ್ ಸ್ಟೋರಿ ಇದೆ ಸಿನಿಮಾದಲ್ಲಿ. ಮದುವೆ ಆಗೋಕ್ಕೆ ಮುಂಚೆ ಪ್ರೀತಿ, ಮದುವೆ ಅಂತ ಆದಮೇಲಿಂದ ಅದು ಬೇರೆ ಟ್ರ್ಯಾಕ್ ಅನ್ನೋ ರೀತಿ ಅಲ್ಲದೆ, ಮದುವೆ ಆದ ನಂತರನೂ ಪ್ರೀತಿಸೋದು ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದೆ ಅಂದರೆ ಈ ಸಿನಿಮಾದಲ್ಲಿ. ದ್ಯಾಟ್ ಈಸ್ ಸಮಥಿಂಗ್ ಟು ವೇಟ್ ಫಾರ್ ಸಿನಿಮಾ ನೋಡ್ಬೇಕಾದ್ರೆ. ಆ್ಯಂಡ್ ಅದೆಲ್ಲವನ್ನೂ ದಾಟಿ, ಪ್ರೀತಿ ಒಂದು ಆಯಾಮನ ದಾಟಿ ನಮ್ಮ ಸಮಾಜದಲ್ಲಿ, ನಮ್ಮ ಸುತ್ತಮುತ್ತಲೇ ಈಗಲೂ ಯಾವಾಗಲಿಂದನೂ ನಡೀತಾ ಇರೋ ಒಂದಷ್ಟು ವಿಷಯಗಳು, ನಡೀತಾ ಇರ್ತಕ್ಕಂಥ ಒಂದಷ್ಟು ಶೋಷಣೆಗಳು, ಅದರಿಂದ ಆಗ್ತಿರ್ತಕ್ಕಂಥ ಸಮಸ್ಯೆಗಳು, ಅದರಿಂದ ಅಫೆಕ್ಟ್ ಆದಂಥ ವಿಕ್ಟಿಮ್ಸ್, ಅವರ ಬದುಕು, ಅವ್ರ ಬದುಕಿನ ಪಾಡು, ಅವ್ರ ಪಟ್ಟ ಹಿಂಸೆ, ಅವ್ರ ಮೇಲಾದ ಅನಾಚಾರ, ಇದೆಲ್ಲವನ್ನು ಬೇಸ್ ಮಾಡಿ, ರಿಯಲ್ ಇನ್ಸಿಡೆಂಟ್ಸ್ನ ಬೇಸ್ ಮಾಡಿ ಕಟ್ಕೊಟ್ಟಿರ್ತಕ್ಕಂಥ ಒಂದು ಕಥೆ ಇದು. ಅಷ್ಟೇ ಅದ್ಭುತವಾದ ಎಮೋಷನ್ಸ್ ಇದೆ. ಆ ಶೋಷಣೆ ಈಗ ಏನಾಗುತ್ತೆ, ಕನ್ಸಿಡರ್ ಯು ಆರ್ ಎ ವಿಕ್ಟಿಮ್ ಆಫ್ ಸಮಥಿಂಗ್. ಇಫ್ ಯು ನೋ ಇಂಥವನಿಂದಾನೇ ನನಗೆ ತೊಂದರೆ ಆಯಿತು, ಹೀಗೆ ಆಯಿತು, ಇವಳು ಸೆಕೆಂಡ್ರಿ. ಸೊ ಈ ಥರದ್ದೊಂದು ವಿಷಯಕ್ಕೆ ನಾನು ಬಾಧೆ ಪಟ್ಟೆ ಅಂತ ನಿಮಗೆ ಗೊತ್ತಿದ್ದರೆ ಒಂದು ಓಕೆ. ನಿಮ್ಗೆ ಗೊತ್ತಿಲ್ಲದೇ ನಿಮಗೇನೋ ತೊಂದರೆ ಆದಾಗ, ಅದು ನಿಮಗೆ ಗ್ರ್ಯಾಜುವಲಿ ನಿಮ್ಮನ್ನು ಕಾಡೋಕ್ಕೆ ಶುರು ಆದಾಗ, ಆ ಸೋರ್ಸ್ ಟ್ರಿಗರ್ ಪಾಯಿಂಟ್ ಏನು ಅಂತಲೇ ನಿಮ್ಗೆ ಗೊತ್ತಿರಲ್ಲ. ಬಟ್ ಯೆಟ್ ಯು ಆರ್ ಸಫರಿಂಗ್. ಅದರಿಂದ ಏನೇನು ಅನಾಹುತಗಳಾಗ್ಬೋದಲ್ವ. ಒಬ್ಬ ವ್ಯಕ್ತಿ ತನ್ನ ಮನಸ್ಥಿತಿ ಕಳೆದೋದ್ರೆ ಹೆಂಗೆ, ಕುಗ್ಗೋದ್ರೆ ಹೆಂಗೆ, ಅದರಿಂದ ಇಡೀ ಕುಟುಂಬನೇ ಡಿಸ್ಟರ್ಬ್ ಆದರೆ ಹೆಂಗೆ. ಸೊ ಆ ಥರ ಸಫರ್ ಆಗ್ತಿರುವಂಥ ಜನ ನಮ್ಮಲ್ಲಿ ತುಂಬ ಇದ್ದಾರೆ. ಆ್ಯಂಡ್ ಆ ವರ್ಗದ ಭಾವನೆಯೂ ತುಂಬ ಒಳ್ಳೆ ರೀತಿಯಲ್ಲಿ ಅಡ್ರೆಸ್ ಆಗಿರೋ ಸಿನಿಮಾ. ಚೇತನ್ ಇದನ್ನ ಒಂದು ಟ್ರೂ ಬೇಸ್ಡ್ ಇನ್ಸಿಡೆಂಟ್ ಮೇಲೆ ಆಧರಿಸಿರೋದು. ನೀವೆಷ್ಟು ಕ್ಲೋಸ್ ಇದ್ರಿ ಈ ಕ್ಯಾರೆಕ್ಟರ್, ಅಂದರೆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಹಿ ಈಸ್ ಬೇಸ್ಡ್ ಯುವರ್ ಲವ್ಲಿ ಕ್ಯಾರೆಕ್ಟರ್ನ, ಹೌ ಕ್ಲೋಸ್ ಯು ಗಾಟ್ ರಿಲೇಟೆಡ್ ಟು ದಟ್ ಕ್ಯಾರೆಕ್ಟರ್ ಅಂತ? ನಾನೊಬ್ಬ ಸಮಾಜದ ನಾಗರಿಕನಾಗಿ, ಆ್ಯಸ್ ಅ ಸಿಟಿಸನ್ ಆಫ್ ದಿಸ್ ಸೊಸೈಟಿ, ಯಾರೇ ಆದರೂ, ನಾನು ಅಂತಲ್ಲ, ಯಾರೇ ಆದರೂ ಇದು ಕನೆಕ್ಟ್ ಆಗ್ತೀವಿ. ಆ್ಯಂಡ್ ಒಬ್ಬ ಪ್ರೇಮಿಯಾಗಿ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತೀವಿ. ಇವತ್ತು ಮದುವೆ ನಂತರ ಒಬ್ಬ ಗಂಡನಾಗಿ ಒಂದು ಫ್ಯಾಮಿಲಿ ವ್ಯಾಲ್ಯೂಸು, ಫ್ಯಾಮಿಲಿ ಲೈಫ್, ಈ ಥರದ ವಿಚಾರಗಳಿಗೂ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತೀವಿ ಈ ಒಂದು ಸಬ್ಜೆಕ್ಟಿಗೆ. ಸೊ ಅಷ್ಟು ಒಳ್ಳೆ ಆಳವಾದ ವಿಚಾರಗಳನ್ನ ಇಟ್ಕೊಂಡು ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿರುವಂಥ ಸಿನಿಮಾ. ಸೊ ಐ ಸ್ಟ್ರಾಂಗ್ಲಿ ಫೀಲ್ ಎಲ್ರಿಗೂ ತುಂಬ ಕನೆಕ್ಟ್ ಆಗಬಲ್ಲಂಥ ಒಂದು ಸಿನಿಮಾ. ಒಂದು ಪುಟ್ಟ ಮಗುವಿಂದ ಒಂದು 3-4 ವಯಸ್ಸು ಮಗುವಿಂದ ಒಂದು ವಯೋವೃದ್ಧರ ತನಕ ಎಲ್ಲರೂ ರಿಲೇಟ್ ಮಾಡ್ಕೊಳ್ಬಲ್ಲಂಥ ಒಂದು ಕಥನ. ಅಷ್ಟೇ ಎಂಗೇಜಿಂಗ್, ಅಷ್ಟೇ ಎಂಟರ್ಟೈನಿಂಗ್, ವೆರಿ ಲೈಕ್ ಇಟ್ಸ್ ಅ ಪ್ಯಾಕ್ಡ್ ಫ್ಯಾಮಿಲಿ ಎಂಟರ್ಟೈನರ್. Something you liked working in the process of this making, ಇಷ್ಟಪಟ್ರ ಇದು? ಐ ಥೊರೋಲಿ ಎಂಜಾಯ್ಡ್. ಅಂದರೆ ಥೊರೋಲಿ ಎಂಜಾಯ್ಡ್ ಯಾಕೆ ಅಂದರೆ, ಒಂದು ಆ್ಯಸ್ ಅನ್ ಆ್ಯಕ್ಟರ್ ತುಂಬ ಚಾಲೆಂಜಸ್ ಇದೆ ಈ ಸಿನಿಮಾದಲ್ಲಿ. ಒಂದಷ್ಟು ವೆರಿ ಚಾಲೆಂಜಿಂಗ್ ಸೀಕ್ವೆನ್ಸ್ಗಳಿದೆ, ಒಂದಷ್ಟು ಅಮೇಝಿಂಗ್ ಆ್ಯಕ್ಷನ್ ಸೀಕ್ವೆನ್ಸಸ್ ಇದ್ದಾವೆ. ಆ್ಯಂಡ್ ಆ ಒಂದು ಆಳವಾದ ಕಥೆ, ಆಳವಾದ ವಿಚಾರ ಹೇಳಕ್ಕೆ ಹೊರಟಾಗ ನಮಗೆ ಅಂದರೆ ಇಟ್ ವಿಲ್ ಬಿ ವರ್ಕಿಂಗ್ ಆನ್ ವೆರಿ ಸೆನ್ಸಿಟಿವ್ ಲೈನ್. ಅದೊಂದು ಸ್ವಲ್ಪ ಹಂಗಿಂಗಾದರೂ ಸಮಸ್ಯೆ ಅದು. ಸೊ ಆ ಡೆಲಿಕೇಟ್ ವಿಷಯಗಳನ್ನ ಕಟ್ಕೊಡೋದು ಇಟ್ಸ್ ಲೈಕ್ ಒಂದು ಸವಾಲೇ ಸೇರಿ ಅದು. ಅದನ್ನು ಎಕ್ಸಿಕ್ಯೂಟ್ ಮಾಡುವಾಗ, ಅದು ನಾವು ಅಂದ್ಕೊಂಡಂಗೆ ಮೂಡು ಬಂದಾಗ ಅದು ಕೊಡೋ ಸಂತೋಷ, ಅದು ಸಿಗೋ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ನೆಮ್ಮದಿ, ಅದು ಬೇರೆಯೇ. When you become the face of the movie, it's different from just you're playing a character, coming and going characters alla. Your face of the movie, you know, you have to carry it on the shoulders. However, certain things needs to change. ಅಂದರೆ ಏನಾದರೂ ಚೇಂಜಸ್ ತರ್ತೀರಾ ಆ್ಯಸ್ ಅನ್ ಆ್ಯಕ್ಟರ್ in terms of body language ಅಥವಾ ದ ಡೈಲಾಗ್ ಡೆಲಿವರಿ,
ಸರ್ಟನ್ ಚೇಂಜಸ್ ಹೀರೋ ಅಂದ ತಕ್ಷಣ ಅದೇನೋ ಬೇರೆ ಥರ ಒಂಚೂರು ಚೇಂಜಸ್ ತರಬೇಕು ಅಂತ ಅನ್ಸುತ್ತಾ ಯು ಜಸ್ಟ್ ಬಿಹೇವ್ ದ ಸೇಮ್ ವಾಟ್ ಯು ವೇರ್ ಡೂಯಿಂಗ್ ಪ್ರೀವಿಯಸ್ಲಿ? ನೆವರ್ ಡನ್ ದಟ್ ಆಲ್ ಮೈ ಕರಿಯರ್. ಬಹುತೇಕ ಪಾತ್ರದಿಂದ ಪಾತ್ರಕ್ಕೆ ಬದಲಾವಣೆ ಇದ್ದೇ ಇರುತ್ತೆ, ಅದ್ರ ಮೇಲೆ ವರ್ಕ್ ಮಾಡ್ತೀನಿ. ಆ ಥರ ನೋಡಿದಾಗ ಇದು ಒಂದು ಪಾತ್ರ ನನಗೆ. ಸೊ ಈ ಪಾತ್ರಕ್ಕೆ ಏನು ಬೇಕೋ ಅದನ್ನು ಮಾಡಿದ್ದೀನಿ. ಆ ಸಂದರ್ಭಕ್ಕೆ ಅನುಗುಣವಾಗಿ ಯು ಹ್ಯಾವ್ ಟು ರಿಯಾಕ್ಟ್. ನಾರ್ಮಲ್ ಲೈಫಲ್ಲಿ ಅದೇ ತಾನೇ, ಸಾಂದರ್ಭಿಕವಾಗಿ ವಿ ರಿಯಾಕ್ಟ್. ಏನೋ ಒಂದು ಯಾವಾಗಲೂ ಒಂದು ಟೆಂಪ್ಲೇಟ್ ಸ್ಟೈಲ್ ಇಟ್ಕೊಂಡು ಅದನ್ನೇ ಮಾಡೋಕ್ಕಂತೂ ಬದುಕಕ್ಕಂತೂ ಆಗಲ್ಲ. ಅದೇ ಮುಖ ಪ್ರತಿ ಪಾತ್ರನೂ ಹಾಗೆ, ಪ್ರತಿ ಪಾತ್ರವೂ ಬೇರೆ ಆದಾಗ, ಪ್ರತಿ ಪಾತ್ರನೂ ಹೊಸದಾದಾಗ. ಈಗ ಒಂದರಲ್ಲಿ ಒಬ್ಬ ನಟೋರಿಯಸ್ ಗ್ಯಾಂಗ್ಸ್ಟರು, ಇನ್ನೊಂದರಲ್ಲಿ ಒಬ್ಬ ಕಾಲೇಜ್ ಪ್ರೊಫೆಸರು, ಮತ್ತೊಂದರಲ್ಲಿ ಯಾವುದ್ರಲ್ಲೋ ಪೊಲೀಸ್ ಆಫೀಸರು, ಇನ್ನೊಂದು ಯಾವುದ್ರಲ್ಲೋ ಪಿಕ್ ಪಾಕೆಟರು, ಮತ್ತೊಂದರಲ್ಲಿ ಬಡವ ಸಾಣೆ ಹಿಡಿಯೋ ಹುಡುಗ. ಸೊ ಇವ್ರು ಎಲ್ಲರೂ ಒಂದೇ ರೀತಿ ಬಿಹೇವ್ ಮಾಡಿದ್ರೆ ಆಗಲ್ಲ. ಸೊ ಇಲ್ಲಿ ಹೀರೋನ ಅಲ್ವಾ ಅಥವಾ ಏನು ಆ ಕ್ಯಾರೆಕ್ಟರ್ ಟ್ಯಾಗ್ ಏನು ಅನ್ನೋದ್ರ ಮೇಲೆ ಯಾವತ್ತೂ ಫಂಕ್ಷನ್ ಆಗಲ್ಲ. ಅಂದರೆ ಪಾತ್ರ ಪೋಷಣೆ ಅಂತ ಬಂದಾಗ ಆ ಪಾತ್ರಕ್ಕೆ ಏನು ಬೇಕೋ ಆ್ಯಂಡ್ ಆ ಪಾತ್ರನ ನೋಡಿದಾಗ ನಾನೊಬ್ಬ ಪ್ರೇಕ್ಷಕ, ಫಸ್ಟ್ ಆ್ಯಕ್ಟರ್ ಆಗೋಕ್ಕೆ ಮುಂಚೆ ನಾನೊಬ್ಬ ಪ್ರೇಕ್ಷಕ. ನನಗೆ ನಾನು ನೋಡ್ತಕ್ಕಂಥ ಸಿನಿಮಾದಲ್ಲಿ ಆ ಕಥೆಗೆ ಆ ಪಾತ್ರ ತೂಗಿಸ್ತಿರ್ತಕ್ಕಂಥ ಕಲಾವಿದ ಯಾರೇ ಆಗಲಿ ಒಂದು ಜಸ್ಟಿಸ್ ಮಾಡಿದ್ನ ಇಲ್ವಾ, ಚೆನ್ನಾಗಿ ಮಾಡಿದಂಗೆ ಸಾಕಾದ ಮಾಡಿದಂಗೆ. ಉದಾಹರಣೆಗೆ ನಾನು ಇತ್ತೀಚೆಗೆ ಯಾವುದು ಕಾಟೇರ ನೋಡಿದಾಗ ಒಂದಿಷ್ಟುದ್ದ ನೋಟ್ ಬರೆದಿದ್ದೆ, ಒಂಥರ ಆ್ಯಸ್ ಇಫ್ ಐ ಆಮ್ ಅ ರಿವ್ಯೂವರ್. ಆ್ಯಂಡ್ ಕಾಂತಾರ ನೋಡಿದಾಗಲೂ ಬರೆದಿದ್ದೆ. ಆ್ಯಂಡ್ ವೆರಿ ರೀಸೆಂಟ್ಲಿ ಒಂದು ಸರಳ ಪ್ರೇಮ ಕಥೆ ನೋಡಿ ನಾನು ಸೋನಿಯವ್ರಿಗೆ ಇಷ್ಟುದ ಮೆಸೇಜ್ ಕಳಿಸಿದ್ದೆ ಮಧ್ಯರಾತ್ರಿ. ಅದುವೇ ನಾನು ಲಂಡನ್ನಿಂದ ಬಂದು ಜೆಟ್ಲ್ಯಾಗಲ್ಲಿ ನೋಡಿದಂಥ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ದಾಗ ಅದನ್ನ ಅಪ್ರಿಷಿಯೇಟ್ ಮಾಡೋದಕ್ಕೆ ಆ ಪಾತ್ರ ಮಾಡಿದಂಥ ಕಲಾವಿದರು, ಅಂದರೆ ಈ 3 ಸಿನಿಮಾ ರೆಫರೆನ್ಸ್ ತೊಗೊಂಡಾಗ ನಮ್ಮ ವಿನು ಅವರಾಗಲಿ, ದರ್ಶನ್ ಸರ್ ಆಗಲಿ ಅಥವಾ ರಿಷಬ್ ಅವರಾಗಲಿ, ಅಂದರೆ ಇವರು ಆ ಪಾತ್ರವೇ ಆಗೋದಾಗ ಆ ಪಾತ್ರನ ಅವರು ಜೀವಿಸಿದ್ದಾರೆ, ಅದು ಸಿನಿಮಾಗೆ ಬದುಕಿಗೆ ಹತ್ತಿರವಾಗಿ ಕಟ್ಕೊಟ್ಟಿದ್ದಾರೆ ಅಂತ ಅನ್ನಿಸ್ಬಿಟ್ರೆ ದಟ್ ಈಸ್ ಆಲ್ ಐ ವಾಂಟ್ ಆ್ಯಸ್ ಅನ್ ಆಡಿಯನ್ಸ್. ನನ್ನನ್ನು ರಂಜಿಸಿದ್ರು, ನನ್ನ ಅಷ್ಟೊತ್ತು ಕೂರಿಸಿದ್ರು ಅವರು, ನನಗೆ ಅದೇ ಬೇಕಿರೋದು. ಆ್ಯಂಡ್ ನಾನೊಬ್ಬ ನಟನಾಗಿ ಒಂದು ಸೆಟ್ಟಲ್ಲಿ ಕೆಲಸ ಮಾಡ್ಬೇಕಾದ್ರೆ, ಒಂದು ಪಾತ್ರ ಟ್ರೀಟ್ ಮಾಡ್ಬೇಕಾದ್ರೆ ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ. ಇಟ್ ಶುಡ್ ಬಿ ಬಿಲೀವಬಲ್. ಆ್ಯಂಡ್ ಅದಕ್ಕೆ ಏನು ಬೇಕೋ ಸರ್ಕಸ್ ಆಗಲಿ ರಿಸ್ಕ್ ಆಗಲಿ ಅದನ್ನ ಹಾಕ್ತೀವಿ, ಮಾಡ್ತೀವಿ. ಎಲ್ಲ ಎಫರ್ಟು 100% ಇದ್ದೇ ಇರುತ್ತೆ. ಓಕೆ. ಸೊ ಆಮೇಲೆ ಮುಂಚೆ ಓಕೆ ದಟ್ ಒನ್ ಥಿಂಗ್ ಐ ವಾಂಟ್ ಟು ಆ್ಯಡ್ ಇಸ್ ಲೀಡ್ ರೋಲ್ ಅಂದಾಗ ಅದು ಸ್ವಲ್ಪ ಇಟ್ಸ್ ಶೋಲ್ಡರಿಂಗ್ ಬಿಗರ್ ರೆಸ್ಪಾನ್ಸಿಬಿಲಿಟಿ, ಬಿಗರ್ ಸ್ಕ್ರೀನ್ ಟೈಮ್. ಅಷ್ಟು ಸ್ಕ್ರೀನ್ ಟೈಮ್ ಎಂಗೇಜ್ ಮಾಡಬೇಕು. ಸೊ ಇಟ್ ಇಸ್ ಮೋರ್ ಚಾಲೆಂಜ್, ಮೋರ್ ಆಫ್ ಎ ಚಾಲೆಂಜ್. ನಾನು ಸ್ವಲ್ಪ ಮನುಷ್ಯ ಹಂಗೇನೆ, ಜಾಸ್ತಿ ಚಾಲೆಂಜ್ ಮಾಡಿದಷ್ಟು ನನಗೆ ಖುಷಿ, ನನಗೆ ಐ ಪ್ರೊಪೆಲ್ ಮೋರ್. ಬಟ್ ನಿಮಗೆ ಈ ಕಮರ್ಷಿಯಲ್ ಫ್ಲಿಕ್ಸ್ ಯು ಡಿವೈಡ್ ಅಂದರೆ ಒಂದು ಥಿನ್ ಲೈನ್ ಅಲ್ಲ ಫಾರ್ ಅನ್ ಆ್ಯಕ್ಟರ್. ನಿಮಗೆ ಕಮರ್ಷಿಯಲ್ ಫ್ಲಿಕ್ ಅಂದರೆ ಹೇಗೆ ಡಿಫೈನ್ ಮಾಡ್ತೀರಾ? ಎಂಗೇಜ್ಮೆಂಟ್ ಥ್ರೂ ಔಟ್. ಈಗ 2 ಗಂಟೆ 2.5 ಗಂಟೆ ಸಿನಿಮಾ, 3 ಗಂಟೆ ಸಿನಿಮಾ ಆಗಲಿ, ಸೊ ಆ ಸಿನಿಮಾ ಅಷ್ಟೂ ಹೊತ್ತು ನನ್ನನ್ನು ಎಂಗೇಜ್ ಮಾಡ್ತಾ ಕೂರಿಸ್ತಾ, ಮಧ್ಯದಲ್ಲಿ ಲ್ಯಾಗ್ ಆಗಲಿ ಅಥವಾ ಬೋರ್ ಆಗಲಿ ಅಥವಾ ಸಾಕು ಎದೋಗೋಣ ಅಂತ ಅನ್ನಿಸ್ಲಿಲ್ವಾ, ದಟ್ ಈಸ್ ಇಟ್. ಆ್ಯಂಡ್ ಕಮರ್ಷಿಯಲ್ ಅಂತ ಅಂದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಸುಮ್ಮನೆ ಕ್ಯಾಮ್ರಾ ಹಿಂಗೆ ಇಟ್ಬಿಟ್ಟು ಇಂಟರ್ವ್ಯೂ ಮಾಡ್ತಿದ್ವಿ, ಇಲ್ಲೆಲ್ಲ ಪ್ಯಾನು, ಇನ್ನೊಂದು ಮತ್ತೊಂದು ಸ್ಪೆಷಲ್ ಎಫೆಕ್ಟ್ಸು, ಕ್ಯಾಮ್ರಾಸು, ಮೂಮೆಂಟ್ ಅದೆಲ್ಲ ಏನಿಲ್ಲ. ಸೊ ಈ ಥರ ಒಂದು ವಿಷಯ ಹೇಳ್ತಿದ್ದೀನಿ, ವಿಷಯಾಧಾರಿತವಾಗಿ ಹೋದರೆ ಸಾಕು ಅಂತ ಸುಮ್ಮನೆ ಸ್ಟಡಿ ಫ್ರೇಮ್ ಇಟ್ಬಿಟ್ಟು ಹೇಳ್ಬಿಟ್ಟಾಗ ಅದು ಕಮರ್ಷಿಯಲ್ ಅಲ್ಲ. ಸೊ ಅದನ್ನು ಹೇಳೋದನ್ನು ಸ್ಪೆಷಲಾಗಿ ವೈಭವೀಕರಿಸಿ ವಿಜೃಂಭಿಸಿ ಹೇಳೋದು ಕಮರ್ಷಿಯಾಲಿಟಿ. ಬಹುತೇಕ ಅದೇ ಚೇಂಜ್ ಏನಾದ್ರು ತರ್ತೀರಾ ಅಂತ ನಾನು ಕೇಳಿ. ಡೆಫಿನೆಟ್ಲಿ. ಆ್ಯಂಡ್ ಪ್ರತಿ ಪಾತ್ರಕ್ಕೂ ನಾನು ಹೇಳೋದು ಅಂದರೆ ಈಗ ನಾವು ವಿ ಹ್ಯಾವ್ ಕ್ಯಾಟಗರೈಸ್ಡ್ ಅಲ್ಲ ಆರ್ಟಿಸ್ಟಿಕ್ ಮೂವಿ ಅಥವಾ ಕಮರ್ಷಿಯಲ್ ಮೂವಿ ಅಂತ. ನನ್ನ ಪ್ರಕಾರ ಸಿನಿಮಾ ಇಟ್ ಸೆಲ್ಫ್ ಇಸ್ ಅ ಕಮರ್ಷಿಯಲ್ ಮೀಡಿಯಮ್. ಆರ್ಟ್ ಅನ್ನೋದು ನಾವು ಅಂದ್ಕೊಂಡಿರೋದು ಅಷ್ಟೇ, ಅಂದರೆ ಬಿಡ್ ಸಿನಿಮಾ ಅಂತಲೂ ಕರಿತೀವಿ. ಈಗ ಅಲ್ಲಿ ನಮಗೆ ಬೇಕಾಗಿರೋದು ಏನಂದರೆ ಒಂದು ವಿಷಯ ಹೇಳಬೇಕು, ಅದಕ್ಕೊಂದು ವೇದಿಕೆ. ಆ ವೇದಿಕೆನ ಎಷ್ಟು ನಾವು ಡೆಕಪ್ ಮಾಡ್ತೀವಿ, ಎಷ್ಟು ಅಲಂಕರಿಸಿ, ಎಷ್ಟು ವೈಭವೀಕರಿಸಿ, ಯಾರ್ಯಾರನ್ನ ತಂದು ಹೆಂಗೆ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ ಆ ವಿಷಯನ ಅನ್ನೋದಷ್ಟೇ. ಅಲ್ಲಿ ಕಮರ್ಷಿಯಲ್ ವ್ಯಾಲ್ಯೂ ಜಾಸ್ತಿ ಆದಷ್ಟು ಕಮರ್ಷಿಯಾಲಿಟಿ ಆಫ್ ದ ಸಿನಿಮಾ ಜಾಸ್ತಿ ಆಗುತ್ತೆ. ಆ್ಯಂಡ್ ಸ್ಟ್ರಿಕ್ಟ್ ಪಾಲಿಸಿ ಅಥವಾ ಬಿಲೀಫ್ ನನಗೇನಂದರೆ ಒಂದು ಸಿನಿಮಾ ಹೆಚ್ಚು ಜನ ತಲುಪಬೇಕು. ಸಿನಿಮಾ ಉದ್ದೇಶನೇ ಮಾಸ್ ಅಪೀಲ್ ಅಂತ ಹೇಳ್ತಾರಲ್ಲ, ಅದಕ್ಕೆನಾ? ಮಾಸ್ ಇಸ್ ವಾಟ್? ಆಡಿಯನ್ಸ್. ಮಾಸ್ ಇಸ್ ಬಂಚ್ ಆಫ್ ಪೀಪಲ್, ಬಿಗರ್ ಬಂಚ್ ಆಫ್ ಪೀಪಲ್. ಸೊ ಹೆಚ್ಚು ಜನಕ್ಕೆ ತಲುಪೋದು ಮಾಸ್. ಸೊ ಮಾಸ್ ನಂಬರ್ಸಲ್ಲಿ ತಲುಪಿದಾಗ ಅವ್ರಿಗೆಲ್ಲರೂ ಅದೇ ಹೇಳಿದ್ನಲ್ಲ, ಒಂದು ಸಿನಿಮಾ ನನ್ನ ಖುಷಿಗೆ ನಾನು ಮಾಡ್ಕೊಂಡೇನಕ್ಕಿಂತ ಜನಕ್ಕೆ ತಲುಪಿದಾಗ, ಹೆಚ್ಚು ಜನ ತಲುಪಿದಾಗ ನನ್ನ ಉದ್ದೇಶ ಅವ್ರಿಗೆ ಮುಟ್ಟುತ್ತೆ. ನನ್ನ ಖುಷಿಗೆ ನಾನು ಮಾಡಿದೆ ಅಂದರೆ ನನ್ನ ಮನೇಲಿ ಕೂತ್ಕೊಂಡು ನೋಡ್ಕೋಬೇಕು. ಸೊ ಅವ್ರನ್ನೆಲ್ಲರನ್ನೂ ರಂಜಿಸಬೇಕು. ರಂಜನೆ ಜೊತೆಗೆ ಏನಾದ್ರು ಹೇಳೋದಿದ್ರೆ ಹೇಳಬೇಕು. ಬಿಕಾಸ್ ಸಿನಿಮಾ ಇಸ್ ಸಚ್ ಅ ಪವರ್ಫುಲ್ ಮೀಡಿಯಮ್, ಯು ಕ್ಯಾನ್ ಇನ್ಫ್ಲೂಯೆನ್ಸ್ ಪೀಪಲ್. ಸೊ ಒಂದು ಒಳ್ಳೆ ಕಂಟೆಂಟ್ನ ಒಂದು ಒಳ್ಳೆ ಕಮರ್ಷಿಯಲ್ ಲೇಔಟಲ್ಲಿ
ಮ್ಯಾಸಿವ್ ಆಗಿ ಹೇಳಿದಾಗ ಮಾಸಸ್ಗೆ ರೀಚ್ ಆಗುತ್ತೆ. ಓಕೆ, ಬಟ್ ಲೀಡ್ ಹೀರೋಲಿ ದಿಸ್ ಅನ್ ಆರ್ಟಿಸ್ಟ್ ಇನ್ ಯು. ಒಂದು ಕಡೆ ಓಕೆ ಈಸ್ ಗೆಟಿಂಗ್ ಬೆಟರ್, ಬಿಗರ್ ಆ್ಯಂಡ್ ಬೆಟರ್ ಅಂತ ಹೇಳಿದಾಗ ಐ ಯು ಫುಲ್ಫಿಲ್ಲಿಂಗ್ ಯ ಆರ್ಟಿಸ್ಟಿಕ್ ಆಂಬಿಷನ್ಸ್ ಸಮ್ವೇರ್ ವಿತ್ ಈಚ್ ಕ್ಯಾರೆಕ್ಟರ್? ಟ್ರೂಲಿ ಥರೋಲಿ ದಟ್ ಈಸ್ ವಾಟ್ ಎವ್ರಿ ಆರ್ಟಿಸ್ಟ್ ವಾಂಟ್ಸ್. ಅಂದರೆ ಈಗ ನನಗೆ ಕೈಲಿ ಒಂದು ಕೆಟ್ಟ ಉದಾಹರಣೆ ಕೊಡಬೇಕು ಅಂದರೆ, ಒಂದು 100 kg ತೂಕ ಎತ್ತಕ್ಕಾಗುತ್ತೆ ಅಂದರೆ ನಾನು ಆ ಎತ್ತಿ ತೋರಿಸ್ಬೇಕು, ಆವಾಗಲೇ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. 100 kilos ವೆಯ್ಟ್ನ ಲಿಫ್ಟ್ ಮಾಡಬಲ್ಲ ವ್ಯಕ್ತಿಗೆ 10 kilos ಕೊಟ್ಬಿಟ್ಟು ನೀನು ಇದೆತ್ತು ಅಂದಾಗ ಅವ್ನಿಗೆ ಏನು ಅನಿಸುತ್ತೆ? ಸೊ ಏನು ಅನಿಸುತ್ತೆ ಅವನಿಗೆ? ಅಲ್ಲ, ನೀವು ಹೇಳ್ತಾ ಇರೋದು ಫಿಲಮ್ ಇಂಡಸ್ಟ್ರಿ ನಿಮ್ಮನ್ನು ದೇ ಡಿಂಟ್ ಯೂಸ್ ಯು ಟು ದ ಫುಲ್ಲೆಸ್ಟ್ ಅಂತ ಅನ್ಸುತ್ತಾ? ಲೈಕ್ ಆ ಥರ ದೇ ಯೂಸ್ಡ್ ಹೌ ಮಚ್ ಎವರ್ ದೇ ವಾಂಟೆಡ್. ಅವ್ರಿಗೆ ಬೇಕಿದ್ದಷ್ಟು ಬಳಸ್ಕೊಂಡ್ರು. ಬಳಸಲಿಲ್ಲ, ಅಯ್ಯೋ ನಂಗೆ ಹಿಂಗಾಗೋಯ್ತು ಅಂತ ನಾನು ನನ್ನ ಒಂದು ಇಶ್ಯೂ ಏನಂದರೆ, ನನಗೆ ಕೊರಗಕ್ಕೆ ಬರೋಲ್ಲ. ನನಗೆ ನನ್ನ ಕಷ್ಟಗಳನ್ನ ಹೇಳ್ಕೊಂಡು ಸಿಂಪತಿಗೆ ಇಟ್ಕೊಳಕ್ಕೆ ನನಗೆ ಆಗಲ್ಲ. ಆ್ಯಂಡ್ ಯಾರೂ ಪಡೆದಿರೋ ಕಷ್ಟ ನಾನು ಪಡ್ತಾ ಇಲ್ಲ. ಸಿ, ಒನ್ ಸಿಂಪಲ್ ಥಿಂಗ್, ಲೈಕ್ ನೋ ಬಡಿ ಹ್ಯಾಸ್ ಎವರ್ ಫೋರ್ಸ್ಡ್ ಎನಿಬಡಿ ಬಾ ಇಲ್ಲಿ ಕಷ್ಟಪಡು, ಅನುಭವಿಸು, ಅಳು, ಕಣ್ಣಲ್ಲಿ ನೀರು ಹಾಕು, ಆಮೇಲೆ ಒಂದೇನೋ ಒಂದು ಮಾಡು ಅಂತ ಯಾರೂ ಯಾವತ್ತೂ ಯಾವ ಕ್ಷೇತ್ರದಲ್ಲೂ ಕೇಳಿಲ್ಲ. ನನಗೆ ಬೇಕು, ನಾನು ಬಂದಾಗ ನನಗೆ ರೆಡ್ ಕಾರ್ಪೆಟ್ ಹಾಸಕ್ಕೆ ನಾನು ಯಾರು ಅಂತಲೇ ಜನಕ್ಕೆ ಗೊತ್ತಿಲ್ಲದಾಗ ಏನಕ್ಕೆ ಹಾಸ್ತಾರೆ? ಪಡು, ಕಷ್ಟ ಆಗುತ್ತೆ. ಅದು ಇಷ್ಟ ಆದರೆ ಕಷ್ಟ ಅಂತಾನೆ ಅನಿಸಲ್ಲ. ಸೊ ನಿನ್ನ ಇಷ್ಟಪಟ್ಟಿದ್ದು ನೀನು ಮಾಡ್ತಿದ್ದಿ ಅಂದರೆ ಕೊರಗೋದು ಯಾಕೆ? ಕಣ್ಣಲ್ಲಿ ನೀರು ಯಾಕೆ ಹಾಕಬೇಕು? ಆಯಿತು, ಆಗುತ್ತೆ ಕಷ್ಟ, ಯಾರಿಗಾಗಿಲ್ಲ? ಎಷ್ಟು ಉದಾಹರಣೆಗಳು ನಮ್ಮ ಹತ್ರ ಇಲ್ಲ. ಆ್ಯಂಡ್ ನಾವು ಪಡೋದೇ ಕಷ್ಟ ಆದರೆ ಇವತ್ತಿಗೂ ಫುಟ್ಪಾತಲ್ಲಿ ಒಂದು ಹೊತ್ತು ಊಟ ಇಲ್ಲದೆ ಅನುಭವಿಸ್ತಾ ಇರೋ ಜನ ಸಾವಿರಾರು ಇದ್ದಾರೆ, ಕೋಟ್ಯಾಂತರ ಇದ್ದಾರೆ. ಸೊ ಆ ಮರಕ್ಕಿನ ಮರ ದೊಡ್ಡದು, ಹಾಗೆ ನನ್ನ ಕಷ್ಟಕ್ಕಿಂತ ಇನ್ನೊಬ್ಬನ ಕಷ್ಟ ದೊಡ್ಡದು. ದಿಸ್ ಒಂದು ಏನು ಕಷ್ಟಗಳು ಹೇಳ್ಕೊಂಡು ಅದನ್ನು ಮಾರ್ಕೆಟ್ ಮಾಡ್ಕೊಳ್ಳೋದು ಆಯಾಮ ನನಗಂತೂ ಆಗೋದೇ ಇಲ್ಲ. ಆ್ಯಂಡ್ ನನಗೇನೇ ಕಷ್ಟ ಇದ್ದರೂ ನಾನು ಪಡ್ತೀನಿ, ನನ್ನದು, ನನ್ನ ಪಾಡ್ ನಂದು. ನಾನೀಗ ಆ ಕಷ್ಟಗಳೆಲ್ಲ ದಾಟಿ ಏನೋ ಒಂದು ಅದ್ಭುತ ನಡೆದ್ಬಿಟ್ರು ನಾಳೆ ದಿವಸ ಮಿಲೇನಿಯರ್ ಆಗೋದ್ರು, ಬಿಲಿಯನಿಯರ್ ಆಗೋದ್ರು ನನ್ನನ್ನು ಯಾರು ಏನು ಕೇಳೋಕ್ಕೆ ಬರೋಲ್ಲ, ಅಥವಾ ನನಗೇನೂ ಆಗಲಿಲ್ಲ ಅಂದರೂ ಯಾರೂ ಕೇಳೋಕ್ಕೆ ಬರೋಲ್ಲ. ಬಟ್ ಈ ಒಂದು ಹೋಲ್ಸಮ್ ಮೀಡಿಯಮ್ ಅಂದರೆ ಸಿನಿಮಾ ಅನ್ನೋ ಥರದ್ದು ಒಂದು 100 ಜನ 1000 ಜನ ತೊಡಗಿಸ್ಕೊಂಡಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಒಂದು ಜಾಗದಲ್ಲಿದ್ದಾಗ ಎಲ್ಲರ ಸಮಯ, ಎಲ್ಲರ ಎಫರ್ಟು, ಒಂದಷ್ಟು ದುಡ್ಡು ಎಲ್ಲ ಬೆರೆತಾಗ ಏನೋ ಒಂದು ಲೇಮಾಗಿ ಮಾಡಿದ್ರೆ ಮಾತ್ರ ಕೇಳ್ತಾರೆ. ಖಂಡಿತ. ಸಿನಿಮಾ ಮಾಡಿಲ್ಲ ಅಂದರೆ ಯಾರು ಕೇಳಲ್ಲ. ಮಾಡಿದ್ದು ಕೆಡ್ದಾಗ ಮಾಡಿದ್ರೆ, ಚೆನ್ನಾಗಿ ಮಾಡಿಲ್ಲ ಅಂದರೆ ಕೇಳ್ತಾರೆ. ಅದು ನಮ್ಮ ಬಾಧ್ಯತೆ ಅಂತ ಭಾವಿಸ್ತೀನಿ ನಾನು, ನಮ್ಮೆಲ್ಲರ ಬಾಧ್ಯತೆ. ಒಂದು ಪ್ರಯತ್ನ ಅಂತ ಮಾಡಿದಾಗ ಸೋಲು ಗೆಲುವು ಸೆಕೆಂಡ್ರಿ. ಅದು ಸಿನಿಮಾ ರಿಲೀಸ್ಗೆ ಬರೋ ತನಕ ಅಥವಾ ಅಟ್ಲೀಸ್ಟ್ ಫಸ್ಟ್ ಫೈನಲ್ ಕಾಪಿ ತೆಗಿತೀವಲ್ಲ, ಅಲ್ಲಿ ತನಕ ಇಟ್ಸ್ ಪ್ಯೂರ್ಲಿ ಅನ್ ಆರ್ಟ್, ಇಟ್ಸ್ ಪ್ಯೂರ್ಲಿ ದ ಎಫರ್ಟ್ ಆಫ್ ಬಂಚ್ ಆಫ್ ಪೀಪಲ್. ಆ ನಂತರ ಅದು ಬಿಸ್ನೆಸ್. ಸೊ ಬಿಸ್ನೆಸ್ ಆ್ಯಂಗಲ್ಲು, ಬಿಸ್ನೆಸ್ ವೈಸ್ ಸಕ್ಸಸ್ ಅನ್ನೋದು ಬೇರೆ. ಅದಕ್ಕೆ ಮುಂಚೆ ಆ್ಯಸ್ ಅನ್ ಆರ್ಟ್ ಫಾರ್ಮ್ ಅಲ್ಲಿ ಸಕ್ಸಸ್ ಅನ್ನೋದು ನಮ್ಮ ಪ್ರತಿ ಶಾರ್ಟಲ್ಲಿದೆ. ಒಂದು ಒಳ್ಳೆ ಸೀನ್ನ, ಒಂದು ಸಿಂಗಲ್ ಟೇಕ್ ಅಂತ ಅಂದ್ಕೊಳ್ಳಿ, ಒಂದು ದೊಡ್ಡ ಸೀನ್ ಅಂದ್ಕೊಳ್ಳಿ, ಎಲ್ಲರೂ ಈಗ 4 ಜನ ಡ್ರಾಯಿಂಗ್ ಥರ ಒಂದು ಲೈನ್ ಕಲರ್ಸ್ ತುಂಬಿದಾಗ ಅದು ಫ್ರೇಮ್ ಅದು ಪುಲ್ ಆಫ್ ಮಾಡಿದ್ರೆ ದಟ್ಸ್ ಅ ಸಕ್ಸಸ್ ನಮ್ಗಾಗ. ಕಮಾನ್, ಶಾರ್ಟ್ ಸಖತ್ತಾಗಿದೆ ಅಂದ ತಕ್ಷಣ ವಾವ್, ಸೂಪರಾಗಿ ಪರ್ಫಾರ್ಮ್ ಮಾಡಿದ್ರೆ ಸೆಟಲ್ ಇರೋ ಕ್ಲಾಪ್ ಕೊಡೋ, ಅದು ದಟ್ಸ್ ಅ ಸಕ್ಸಸ್ ಆ ಕ್ಷಣಕ್ಕೆ. ಬಟ್ ಅದನ್ನು ದಾಟಿ ಆ ಒಂದು ಫೈನಲ್ ಕಾಪಿ ಅಂತ ತೆಗೆದ ಮೇಲೆ ಆಗೋ ಬಿಸ್ನೆಸ್ ಇದೆಯಲ್ಲ, ಅದು ಕಮರ್ಷಿಯಲ್ ಸಕ್ಸಸ್. ಸೊ ಈ ವಿಚಾರ ಬೇರೆ, ಆ ವಿಚಾರ ಬೇರೆ. ಆ್ಯಂಡ್ ಎಲ್ಲ ವಿಭಾಗದಲ್ಲೂ ಗೆಲ್ಲಕ್ಕೆ ಎಲ್ಲರೂ ಕೆಲಸ ಮಾಡ್ತೀವಿ. ಸೊ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಅದು ತೆರೆ ಮೇಲೆ ಕಾಣುತ್ತೆ. ಓಕೆ, ಇವಾಗ ಲೀಡ್ ಹೀರೋ ಅಂದ ತಕ್ಷಣ ನಿಮಗೂ ಗೊತ್ತಾಗ್ತಾ ಇದೆ ದ ಫ್ರೀಕ್ವೆನ್ಸಿ ಆಫ್ ಮೂವೀಸ್ ಅಂದರೆ ನಿಮ್ಮನ್ನು ಫುಲ್ ನೋಡಲ್ಲ, ಅಂದರೆ ಪ್ರತಿ ಸತಿ ನೋಡೋಕ್ಕಾಗಲ್ಲ. ವಿಲ್ ಕಮ್ ಡೌನ್, ಡಿಲೇ ಆಫ್ ಪ್ರಾಜೆಕ್ಟ್ಸ್ ಇರುತ್ತೆ, ಆ ಪ್ರೆಷರು ಇರುತ್ತೆ. ಹೌ ಡು ವಿ ಕೋಪ್ ಅಪ್ ವಿತ್ ದಿಸ್ ಅಂತ, ಇದ್ರ ಬಗ್ಗೆ ನೀವೇನಾದ್ರು ಥಿಂಕ್ ಮಾಡಿದ್ರಾ? ಈ ಒಂದು ಸಿನಿಮಾಗೆ 3 ವರ್ಷ ಆಯ್ತಮ್ಮ. ಲವ್ಲಿ ಸೈನ್ ಮಾಡಿದಾಗಿಂದ, ಅಂದರೆ ಪ್ರೊಡಕ್ಷನ್ ಎಲ್ಲ ಟೀಮ್ ಎಲ್ಲ ಸೆಟ್ಟಾಗಿ ಫೈನಲೈಸ್ ಆಗಿ ನಾವು ಲೆಟ್ ಸ್ಟಾರ್ಟ್ ಅಂತ ಅಂದ್ಕೊಂಡಾಗಿಂದ ಇಲ್ಲಿ ತನಕ ಆಲ್ಮೋಸ್ಟ್ 3 years ನಾವು ಬೇರೆ ಸಿನಿಮಾನೇ ಸೈನ್ ಮಾಡಿಲ್ಲ. ತಲವಾರ್ಪೇಟೆ ಮುಂಚೆ ಒಪ್ಪಿದ್ದಂಥದ್ದು, ಈಗ ಶುರು ನಡೀತಾ ಇರೋ VIP ಅದು ಮುಂಚೆ ಒಪ್ಪಿದ್ದಂಥದ್ದು. ಅದು ಇದು ಮುಗಿಸೋ ತನಕ ಅದನ್ನು ಶೂಟ್ ಮಾಡೋದು ಬೇಡ ಅಂತಲೇ ಇದ್ದೆ. ಏನಕ್ಕೆ ಲುಕ್ಕು ಬೇರೆ ಬೇರೆ ಇದು 5 ರಿಂದ 6 ವರ್ಷ ಟೈಮ್ ಲೈನ್ ಇದೆ ಈ ಸಿನಿಮಾ ಲವ್ಲಿನಲ್ಲಿ.
ಬೇರೆ ಬೇರೆ ಶೇಡಲ್ಲಿ ಬೇರೆ ಬೇರೆ ಲುಕ್ಕಲ್ಲಿ ಕಾಣಿಸ್ತೀನಿ. ಅದಕ್ಕೆ ತಕ್ಕಂಗೆ ಲುಕ್ಸ್ ಚೇಂಜ್ ಆಗ್ತಾ ಕಂಟಿನ್ಯೂಟಿ ಮ್ಯಾಚ್ ಮಾಡ್ತಾ ಹೋದಾಗ ಐ ಕೆನಾಟ್ ಬಿ ಡೈವರ್ಟಿಂಗ್ ಫ್ರಮ್ ಹಿಯರ್. ಸೊ ಇದಕ್ಕೆ ಅಷ್ಟು ಅಟೆನ್ಷನ್ನು ಟೈಮು ಎಲ್ಲ ಕೊಡಬೇಕಾಗ್ತದೆ. ಈ ಪಾತ್ರ ಆಗಿದೆ, ಈ ಕಥೆ ಆಗಿದೆ, ಆ್ಯಂಡ್ ಮಲ್ಟಿಪಲ್ ಲುಕ್ಸ್ ಅಂತ ಬಂದಾಗಲೇ ಅದೊಂದು ದೊಡ್ಡ ಸವಾಲಾಗುತ್ತೆ. ಈಗ 25-30 ವಯಸ್ಸಿನ ತನಕ ಅಂತ ಅಂದ್ಕೊಳ್ಳಿ, 25 30ರಲ್ಲಿ ಇರೋಕ್ಕಾಗಲ್ಲ. ಸೊ ಅದಕ್ಕೆ ತಕ್ಕಂಗೆ ಬಾಡಿಲಿನೂ ಟ್ರಾನ್ಸ್ಫಾರ್ಮೇಷನ್ ಬೇಕಾಗುತ್ತೆ, ಅದಕ್ಕೆ ಕೆಲಸ ಮಾಡಬೇಕಾಗುತ್ತೆ, ಅದಕ್ಕೆ ಟೈಮ್ ಹಿಡಿಯುತ್ತೆ. ಈಗ ಉದ್ದ ಕೂದಲು ಬೇಕು, ಹೇರ್ ಗ್ರೋ ಮಾಡೋದಕ್ಕೆ ನಂಗೆ ಬೇಕು ಅಂದರೆ ಬಂದ್ಬಿಡಲ್ಲ ಅಲ್ಲ. ಸೊ ಅದಕ್ಕೆ ಟೈಮ್ ಕೊಡಲೇಬೇಕು. ಆ್ಯಂಡ್ ಲಂಡನಲ್ಲಿ ಶೂಟ್ ಮಾಡಿದ್ದೀವಿ. ಸೊ ಲಂಡನ್ ಶೂಟ್ ಹೋಗೋಕ್ಕೆ ಬೇಸಿಕಲಿ ನಮಗೆ ಎಲ್ರಿಗೂ ನಮ್ಮ ತಂಡಕ್ಕೆ ವೀಸಾ ಬೇಕು. ನನಗೆ ಸಿಕ್ತು, ಇನ್ನೊಬ್ರಿಗೆ ಸಿಕ್ತು, ಬಾಕಿಯವ್ರಿಗೆ ಸಿಗಲಿಲ್ಲ ಅಂದರೆ ಹೋಗೋಕ್ಕಾಗಲ್ಲ, ಪ್ರಯೋಜನ ಇಲ್ವೇ. ಸೊ ಅದಕ್ಕೆ ಅದರದ್ದೇ ಟೈಮ್ ಹಿಡಿಯುತ್ತೆ. ಸೊ ಡ್ಯೂ ಕೋರ್ಸ್ ಆಫ್ ಟೈಮಲ್ಲಿ ಆಗೋ ಕೆಲಸಗಳು ಹಾಗೆ ಆಗುತ್ತೆ, ಅದಕ್ಕೆ ಕಾಯಲೇಬೇಕು, ಕಾದೇ ಮುಗಿಸ್ಬೇಕು. ಸೊ ಈಗ ಮುಗಿಸಿದ್ದೀವಿ, ಸಿನಿಮಾ ರಿಲೀಸ್ ಮಾಡ್ತಿದ್ದೀವಿ. ಈ ಮಧ್ಯದಲ್ಲಿ ನಾನು UK ವೀಸಾ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಜೊತೆಗೆ ನಮ್ಮದೇ ಪ್ರೊಡಕ್ಷನ್ ಹೌಸ್ನ ಕೈವಾ ಸಿನಿಮಾ ರಿಲೀಸ್ ಆಗಿತ್ತು. ಅದು ರಿಲೀಸ್ ಅಂತ ಬಂದಾಗ ಆ ರಿಲೀಸ್ಗೆ ಅವ್ರದ್ದೇ ಅದು ಪ್ರಿಪ್ರೇಷನ್ ಬೇಕು, ಅದಕ್ಕೆ ಒಂದು ಸಣ್ಣ ಟೈಮ್ ಬೇಕಾಗುತ್ತೆ. ಆ ಟೈಮಲ್ಲಿ ಅಷ್ಟೇ VIP ಒಂದು ಪೀಸ್ ಶೂಟ್ ಮಾಡಿದ್ನೇ ಬಿಟ್ಟರೆ ನಾನು ಬೇರೆ ಸಿನಿಮಾ ಒಪ್ಕೊಳ್ಳೋಕ್ಕೆ ಹೋಗಿಲ್ಲ. ನನಗೆ ಈ ಕಥೆ ಮೇಲಿರೋ ನಂಬಿಕೆ, ಅದು ಈ ಕಥೆಗಿರೋ ವಾಸ್ಟ್ನೆಸ್, ಅದು ಟೈಮ್ ಕೊಡಬೇಕು ಅಂತ ನೀವು ಡಿಲೇ ಅಂತ ಹೇಳಲ್ಲ. ಡಿಲೇ ಅಲ್ಲ ಅದು. ಓಕೆ, ಈಗ ಡಿಲೇಗೂ ವೆಯ್ಟಿಂಗಿಗೂ ಟೈಮ್ ಕನ್ಸಂಪ್ಷನ್ಗೂ ವ್ಯತ್ಯಾಸ ಇದೆಲ್ಲ. ಸೊ ಇದಕ್ಕಿಷ್ಟು ಟೈಮ್ ಬೇಕು ಅಂದರೆ ಅಷ್ಟು ಟೈಮ್ ಕೊಡಲೇಬೇಕು. ಈಗ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಬಿಟ್ಟು ಅದು ವಿಜಲ್ ಹೊಡೆಯೋ ತನಕ ಕಾಯ್ದೆ ಅನ್ನ ಆಗಲಿಲ್ಲ ಅಂದ್ರೆ ಹೆಂಗೆ? ಖಂಡಿತ. ಬಟ್ ಆರ್ ಯು ಎಂಜಾಯಿಂಗ್ ಬಿಟ್ವೀನ್ ಶೂಟಿಂಗ್ ಬಿಟ್ವೀನ್ ಈಚ್ ಲ್ಯಾಂಗ್ವೇಜಸ್? ಅಲ್ಲಿ ಹೋಗೋದು, ಅದು ಬೇರೆ ಭಾಷೆ, ಅದು ಬೇರೆ ಫಿಲಮು, ಇಲ್ಲಿ ಇನ್ನೊಂದು, ಎಂಜಾಯಿಂಗ್ ದಿಸ್ ಸಹಜವಾಗಿ ಐ ಲೈಕ್ ವೆರಿ ಮಚ್. ಅಂದರೆ ಅಲ್ಲಿ ಏನಾಗುತ್ತೆ, ನನಗೆ ಒಂದು ಖುಷಿ ಕೊಡೋ ವಿಷಯ ಏನಂದರೆ ಅಲ್ಲಿ ಹೋದಾಗ ಕನ್ನಡ ನಟುಡು వచ్చాడు, ಕನ್ನಡ ಆ್ಯಕ್ಟ್ರ್ ಒಂದಿರ್ಕಾಂಗ ಅಂತ ಹೇಳಿದಾಗ ಕನ್ನಡ ಅನ್ನೋ ಟ್ಯಾಗ್ ನಮ್ಮ ಹೆಸರಿಗೆ ಮುಂಚೆ ಕನ್ನಡ ಆ್ಯಕ್ಟ್ರು ಅನ್ನೋದು ಬಂದ್ಬಿಡುತ್ತಲ್ಲ, ಅದೊಂದು ಇಟ್ಸ್ ಅ ಸ್ವೀಟ್ ಥಿಂಗ್. ಜೊತೆಗೆ ಏನಂದರೆ ಬೇರೆ ಬೇರೆ ಭಾಷೆ, ಅಂದರೆ ಯಾವತ್ತೋ ಒಂದು ಕಾಲದಲ್ಲಿ, ಅಂದರೆ 10 ವರ್ಷದಿಂದ ಯೋಚನೆ ಮಾಡಿದ್ರೆ ನಾನು ಸ್ಕ್ರೀನ್ ಮೇಲೆ ನಾನು ಹೆಂಗೆ ಕಾಣ್ತೀನಿ ಅನ್ನೋ ನೋಡೋ ಕುತೂಹಲ ಅಷ್ಟೇ ಇದ್ದೀನಿ ನನಗೆ. ಯಾವ ಪಾತ್ರ ಏನು ಅನ್ನೋದಕ್ಕಿಂತ ಸೆಕೆಂಡ್ರಿ. ನಾನು ಚೆನ್ನಾಗಿ ಮಾಡಿನೋ ಇಲ್ವೋ, ಏನು ಅನ್ಕೋತಾರೋ ಅಥವಾ ಹೆಂಗಿರುತ್ತೋ ಸ್ಕ್ರೀನ್ ಮೇಲೆ ನಾನು ಒಂದ್ಸಲಿ ನೋಡ್ಕೊಂಡ್ಬಿಡ್ಬೇಕು ನನ್ನ ಅಂತ ಆಸೆ ಪಡ್ತಿದ್ದೆ. ಅವನಿಗೆ ಇವತ್ತು ಬೇರೆ ಬೇರೆ ಭಾಷೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಅಂದರೆ ಅದಕ್ಕೆ ಏನು ಹೇಳೋಕ್ಕಾಗತ್ತೆ, ಅದೃಷ್ಟ ಪುಣ್ಯ ಎಲ್ಲವೂ ಹೌದು. ಜೊತೆಗೆ ಕೆಲಸನೇ ನಮಗೆ ಕೆಲಸ ಕೊಡುತ್ತೆ. ನಾವು ಮಾಡಿದ ಕೆಲಸ ಚೆನ್ನಾಗಿದ್ರೆ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಸಿಗುತ್ತೆ. ಆಲ್ಸೋ ಈ ಫಿಲಮ್ ಐ ಥಿಂಕ್ ಒನ್ ಆಫ್ ದ ಹೈಯೆಸ್ಟ್ ಬಜೆಟ್ ಫಿಲಮ್ ಇನ್ ಯುವರ್ ಕೆರಿಯರ್ ಅಂತ ಕೇಳ್ಪಟ್ಟೆ. 9 crores ವಾಟ್ ಐ ಹ್ಯಾವ್ ಹರ್ಡ್, ಐ ಆಮ್ ಜಸ್ಟ್ ಟೆಲಿಂಗ್. ಬಟ್ ಸರ್ಪ್ರೈಸಿಂಗ್ ವಾಸ್ they have spent, I don't know whether it's true, you have to tell me, they have spent 1 crore on your costume alone. Is it true? ನಾನು ಅಂದರೆ ಯಾವುದೇ ಫಿಗರ್ಸ್ ನಾನು ಕೋಟ್ ಮಾಡೋಕ್ಕಾಗಲ್ಲ. ಫಿಲ್ಮ್ ಬಡ್ಜೆಟಿಂದ ಹಿಡಿದು ಅದು ನಮ್ಮ ನಿರ್ಮಾಪಕರ ವಿಷಯ, ಅವ್ರ ಡಿಪಾರ್ಟ್ಮೆಂಟ್, ನಂದಲ್ಲ, ಅದು ಅವ್ರನ್ನ ಕೇಳಬೇಕು. ಬಟ್ ಹೌದು, ಇಟ್ಸ್ ಅ ವೆರಿ ಗುಡ್ ಬಡ್ಜೆಟ್ ಸಿನಿಮಾ, ಬಿಗ್ ಬಡ್ಜೆಟ್ ಸಿನಿಮಾ. ಬಟ್ ಪರ್ಟಿಕ್ಯುಲರ್ಲಿ ಕಾಸ್ಟ್ಯೂಮ್ಸ್ಗೆ, ಲುಕ್ಗೆ, ಹೇರ್ ಗ್ರೋ ಮಾಡೋಕೆ 6 ತಿಂಗಳು ಸುಮ್ಮ ಕೂತ್ಕೋಬೇಕು ಅಂದರೆ ಅಲ್ಲಿ ವೆಯ್ಟಿಂಗು ಪಾಪ ಅವ್ರ ಕಾಸ್ಟೇ ತಾನೆ. ಓಕೆ, ಅವ್ರ ಕಾಸ್ಟ್ ಅಲ್ವಾ? ಒಂದಷ್ಟು ಇನ್ವೆಸ್ಟ್ ಮಾಡಿ ಬಿಟ್ಬಿಟ್ಟು ಇನ್ನೊಂದು 6 ತಿಂಗಳು ಶೂಟ್ ಮಾಡೋಕ್ಕಾಗಲ್ಲ ಅಥವಾ ಏನೂ ಮಾಡೋಕ್ಕಾಗಲ್ಲ ಅಂದರೆ ದೇ ಆರ್ ವೇಟಿಂಗ್. 6 ತಿಂಗಳು ಸುಮ್ಮ ಕೂತ್ಕೊಳ್ಳೋದು, ಒಂದಷ್ಟು ನಮ್ಮ ದುಡ್ಡು ಇನ್ವೆಸ್ಟ್ ಮಾಡಿ ಅಂದರೆ ಅಟ್ಲೀಸ್ಟ್ ನೀವು ಅದನ್ನೇ ಎಲ್ಲೋ ಒಂದು ಕಡೆ ಡೆಪಾಸಿಟ್ಗೆ ಹಾಕಿದ್ರೆ ಬಡ್ಡಿನಾರು ಬರುತ್ತಲ್ವ. ಸೊ ಈ ನಿಟ್ಟಲ್ಲಿ ಅಂದರೆ ಕಾಸ್ಟ್ಯೂಮ್ ಆಗಲಿ, ಪ್ರಾಪ್ಸ್ ಆಗಲಿ, ಸಿನಿಮಾಲಿ ಹಾಕಿರೋ ಸೆಟ್ಗಳಾಗಲಿ, ಆ್ಯಂಡ್ ಆಗಲೇ ಹೇಳ್ದಂಗೆ ಇದು ನೈಜ ಘಟನೆ ಆಧಾರಿತ ಸಿನಿಮಾ, ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್. ಕೆಲವೊಂದು ಇನ್ಸಿಡೆಂಟ್ನ ಆಯಾ ಜಾಗದಲ್ಲಿ ನಾವು ಶೂಟ್ ಮಾಡಬೇಕಾಗಿತ್ತು, ಲೈವ್ ಲೊಕೇಶನ್ಸಲ್ಲಿ ಶೂಟ್ ಮಾಡಬೇಕಾಗಿತ್ತು. ಅವುಗಳಾಗಲಿ ಎಲ್ಲವನ್ನೂ ತುಂಬ ಅಚ್ಚುಕಟ್ಟಾಗಿ. ಈ ಟ್ರೂ ಬೇಸ್ಡ್ ಇನ್ಸಿಡೆಂಟಲ್ಲೂ ದ ಪರ್ಸನಾಲಿಟಿ ವಾಸ್ ಸಮಥಿಂಗ್ ಲೈಕ್, ಅಂದರೆ ನೀವು ಹೇಳೋ ಕಾಸ್ಟ್ಯೂಮ್ಸು 1 crore ಅಂದ ತಕ್ಷಣ ನಾನು 1 crore ಖರ್ಚಾಗುತ್ತಾ ಅಂತ ಹೇಳಿದ್ನಲ್ಲ, ನನಗೆ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಫಿಗರ್ಸ್. ಇಷ್ಟು ದುಡ್ಡು ಅಂತ, ಇಷ್ಟು ಕೋಟಿ, ಇಷ್ಟು ಲಕ್ಷ ಅಂತ ನಾನು ಮಾತಾಡಬಾರ್ದು, ಅದು ನಮ್ಮ ನಿರ್ಮಾಪಕರ ಡಿಪಾರ್ಟ್ಮೆಂಟು. ಆದರೆ ಚೆನ್ನಾಗಿ ಖರ್ಚಾಗಿದೆ. ಮಾಮೂಲಿಯಾಗಿ ನಾವು ಒಂದು ಸಿನಿಮಾಗೆ ಶೂಟ್ಗೆ ಏನು ಬಳಸ್ತೀವಲ್ಲ ಕಾಸ್ಟ್ಯೂಮ್ಸು, ಅದಕ್ಕಿಂತ ಜಾಸ್ತಿನೇ ಖರ್ಚಾಗಿದೆ. ಯಾಕಂದರೆ ಟೈಮ್ ಲೈನ್ ಅಷ್ಟು ದೊಡ್ಡದಿದೆ ಸಿನಿಮಾದಲ್ಲಿ. ಇಟ್ಸ್ ಅ ಜರ್ನಿ ಆಫ್ ಲೈಫ್, ಇಟ್ಸ್ ಅ ಜರ್ನಿ ಆಫ್ ಅ ಬ್ಯೂಟಿಫುಲ್ ಫ್ಯಾಮಿಲಿ ಆ್ಯಂಡ್ ಬ್ಯೂಟಿಫುಲ್ ಸೋಲ್ಸ್ ಟುಗೆದರ್. ಆ್ಯಂಡ್ ಈ ಥರದ್ದೆಲ್ಲ ಇದ್ದಾಗ, ಹಲವಾರು ಪಾತ್ರಗಳಿದ್ದಾಗ, ಆ ಪ್ರತಿ ಪಾತ್ರಧಾರಿನೂ ಅಷ್ಟು ಟೈಮ್ ಲೈನಲ್ಲಿ ತೆರೆ ಮೇಲೆ ಬಂದಾಗ ಎಲ್ಲವೂ ಖರ್ಚಾಗೇ ಆಗುತ್ತಲ್ವ. ಆ್ಯಂಡ್ ಒಳ್ಳೊಳ್ಳೆ ಕಲಾವಿದರು, ಟು ಬಿಗಿನ್ ವಿತ್ ದತ್ತಣ್ಣ, ಮಾಳವಿಕಾ ಮೇಡಮ್, ಆಮೇಲೆ ಅಚ್ಚುತಣ್ಣ,
ಸೂರಜ್ಜು, ಸಮೀಕ್ಷಾ, ಹೀರೋಯಿನ್ ಸ್ಟೆಫಿ ಪಟೇಲ್ ತುಂಬ ಒಳ್ಳೆ ನಟಿ, ವಂಶಿಕಾ ಅದಂತೂ ಅದು ಡೈನಮೈಟ್ ಆಫ್ ಟ್ಯಾಲೆಂಟ್. ಸೊ ಈ ಥರ ಒಂದಷ್ಟು ಒಳ್ಳೊಳ್ಳೆ ಕಲಾವಿದರನ್ನ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ನ ಕರ್ಕೊಂಬಂದು ಕೂಡ ಹಾಕಿದಾಗ ಅಲ್ಲೇ ಒಂದು ಬಡ್ಜೆಟ್ ಬಂದ್ಬಿಡ್ತೀನಿ. ಆ್ಯಂಡ್ ಇಷ್ಟು ಟೈಮ್ ಲೈನಲ್ಲಿ ಮಾಡಿದಾಗ ಆ್ಯಂಡ್ ಬಹುತೇಕ ಮಿನಿಮಮ್ ನನ್ನ ಅಂದಾಜಲ್ಲಿ ಒಂದು 50-60% ಸೆಟ್ಟಲ್ಲಿ ಶೂಟ್ ನಡೆದಿದೆ ಸಿನಿಮಾದು. ಸೊ ಆ ಸೆಟ್ ಕಾಸ್ಟು ಮಂಗಳೂರು ಬೀಚಲ್ಲಿ ಹೆಚ್ಚು ಕಡಿಮೆ ಅಂದರೆ ಸೆಟ್ ಹಾಕಿ ಅಲ್ಲಿ ಗಾಳಿ ಮಳೆಗೆ ತಡಿದೆ ಉದುರೋಗಿ ಸೆಟ್ಟು ಮತ್ತೆ ಸೆಟ್ನ ರೀಬಿಲ್ಡ್ ಮಾಡಿ ಡಬಲ್ ಸ್ಟೋರಿಡ್ ಸೆಟ್ ಅಂದರೆ ಡುಪ್ಲೆಕ್ಸ್ ಮನೇನ ಆ್ಯಕ್ಚುಯಲ್ ಡುಪ್ಲೆಕ್ಸ್ ಮನೆ ಥರನೇ ಸಾಲಿಡ್ ಮರಳ ಮೇಲೆ ಮನೆ ಕಟ್ಟೋದು ಕಷ್ಟ ಅಲ್ಲ. ಸೊ ಅಂಥದ್ರಲ್ಲಿ ಸೆಟ್ಟನ್ನು ಕೂರಿಸೋದು ಇನ್ನೂ ದೊಡ್ಡ ಚಾಲೆಂಜಸ್ ಇದೆ. ಅಷ್ಟು ಒಳ್ಳೆ ಸೆಟ್ಟನ್ನ ಹಾಕಿ ಅದು ಡಬಲ್ ಟೈಮ್ ಅಂದರೆ ಒಂದ್ಸಲ ಬಿದೋಗಿರೋ ಮತ್ತೆ ಹಾಕಬೇಕಾಗಿ ಬಂತಲ್ಲ. ಸೊ ಇವೆಲ್ಲವೂ ಕೋರ್ಸ್ ಇಟ್ ಇಸ್ ಪಾಕೆಟ್ ಬರ್ನಿಂಗ್, ಖರ್ಚು ಆಗೇ ಆಗುತ್ತೆ. ಆ್ಯಂಡ್ ಯಾವತ್ತೂ ಇವ್ರನ್ನ ಖರ್ಚು ಮಾಡ್ತಿದ್ದೀನಿ ಅಂತ ಕೊರಗಲಿಲ್ಲ. ಆ್ಯಂಡ್ ಅಂದರೆ ಕೊರಗಲಿಲ್ಲ ಅನ್ನೋದಕ್ಕಿಂತ ಇಷ್ಟು ಪ್ಯಾಷನೇಟಾಗಿ ಈ ಸಿನಿಮಾ ಈ ಕಥೆ ಮೇಲೆ ನಂಬಿಕೆ ಇಟ್ಟು ಇದಕ್ಕೆ ಎಲ್ಲನೂ ಕೊಡಬೇಕು ಅಂತ ಎಲ್ಲವನ್ನೂ ಕೊಟ್ಟು ಆಲ್ಸೋ ಬ್ಯೂಟಿಫುಲ್ ಇಂಥ ಪ್ರೊಡ್ಯೂಸರ್ಸ್ ಇರಬೇಕು ಇವ್ರು ಆ್ಯಕ್ಚುಲಿ. ಅಂದರೆ ಬಂದರು, ಸಿನಿಮಾ ಮಾಡಿದ್ರು, ದುಡ್ಡು ಹಾಕ್ಬಿದ್ರು, ಒಂದು ಸಿನಿಮಾ ಆಯಿತು, 2 ಸಿನಿಮಾ ಆಯಿತು, ಆಯಿತು ದುಡ್ಡು ಹಾಕಿದ್ದು ಬರಲಿಲ್ಲ, ಸಾಕಪ್ಪ ನನಗೆ ಯಾಕೋ ವರ್ಕೌಟ್ ಆಗಲ್ಲ ಅನ್ಸ ಹೊಟ್ಟೋಗ್ಬಿಟ್ರೆ ಲಾಸು ಅವ್ರಿಗೆ ಆಗಿರೋ ದುಡ್ಡನ್ನ ಲಾಸ್ನ ಅವ್ರು ಹೆಂಗೋ ಅವ್ರ ಬಿಸ್ನೆಸ್ ಅಲ್ಲೋ ಇನ್ನೊಂದ್ರಲ್ಲೋ ದುಡ್ಕೊಂಡ್ಬಿಡ್ತಾರೆ. ಬಟ್ ನಮ್ಮ ಇಂಡಸ್ಟ್ರಿಗೆ ಲಾಸ್ ಅಲ್ವಾ? ಅಂದರೆ ಇಂಥ ನಿರ್ಮಾಪಕರು ನಿಂತಾಗ ಗೆದ್ದಾಗ ಅವರಿಂದ ಇನ್ನೂ ಒಂದಷ್ಟು ಜನಕ್ಕೆ ಟ್ಯಾಲೆಂಟ್ಸಿಗೆ ಒಂದು ವೇದಿಕೆ ಸಿಗುತ್ತೆ, ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಲೈಕ್ ಫಾರ್ ಇನ್ಸ್ಟೆನ್ಸ್ ನಮ್ಮ ಡೈರೆಕ್ಟ್ರು ಚೇತನ್ ಕೇಶವ್ ಅವ್ನು ಡೆಬ್ಯೂ ಸಿನಿಮಾ, ಬಟ್ ಡೆಬ್ಯೂ ಸಿನಿಮಾ ಡೈರೆಕ್ಟರ್ ಮೇಲೆ ಈ ಥರದೊಂದು ಕಥೆಗೆ ಇಷ್ಟು ಇನ್ವೆಸ್ಟ್ ಮಾಡ್ತೀನಿ ಅಂತ ಧೈರ್ಯ ಮಾಡಿ ಬಂದ್ರಲ್ಲ, ಇದು ಗೆದ್ದಾಗ ಏನಾಗುತ್ತೆ ಇನ್ನೂ ಒಂದಷ್ಟು ಜನ ಡೆಬ್ಯೂಟೆಂಟ್ಸ್ಗೆ ಯಾವುದೇ ಹ್ಯಾಸಿಲ್ ಫ್ರೀ ಆಗಿ ಅಂದರೆ ಭಯ ಇಲ್ಲದೆ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ ಇವರು. ಆಗ ಹೆಚ್ಚು ಹೆಚ್ಚು ಹೊಸ ವಿಷಯಗಳು, ಹೊಸ ತಲೆಗಳು, ಫ್ರೆಶ್ ಇಂಟೆಂಟ್ಗಳು ಬಂದಾಗ ಇಂಡಸ್ಟ್ರಿ ಫ್ಲರಿಶ್ ಆಗುತ್ತೆ. ನಾನು ಥಿಂಕ್ ಮಾಡ್ತೇನೆ ನೀವು ಮಾತಾಡ್ತಾ ಇರ್ಬೇಕಾದ್ರೆ ಹೀರೋ ಎಲಿವೇಶನ್ ಡಿಪೆಂಡ್ಸ್ ಆನ್ ಓಕೆ ಈ ಫಿಲ್ಮು ಇಷ್ಟು ಬಡ್ಜೆಟಲ್ಲಿ ಮಾಡಿದೆ ಅಂದರೆ ಅದು ಡಿಪೆಂಡ್ಸಾ ನೀವು ಅನಿಸುತ್ತಾ? ಅದು ಎಲಿವೇಶನ್ನು ಬಡ್ಜೆಟಿಂದನೇ ಬರುತ್ತೆ ಅಂತ ನಾನು ಒಪ್ಪಲ್ಲ. ಅಂದರೆ ಎಲಿವೇಶನ್ ಫಸ್ಟ್ ಆಫ್ ಆಲ್ ಪೇಪರಲ್ಲಿರುತ್ತೆ, ಇರಬೇಕು. ಬರೆದಾಗ ಆ ಪಾತ್ರಕ್ಕೆ ಎಲಿವೇಶನ್ ಇದ್ದರೆ ಓಕೆ. ಆ್ಯಂಡ್ ಬಿಲ್ಡಪ್ ಶಾಟ್ಸ್ ಅನ್ನೋದು ಎಲಿವೇಶನ್ ಅಲ್ಲ. ಆ ಪಾತ್ರಕ್ಕೆ ಈಗ ಒಳ್ಳೆ ಸಾಲಿಡ್ ಬ್ಲಾಕ್ ಇಟ್ಬಿಟ್ಟು ಒಳ್ಳೆ ಕಾರು, ಒಳ್ಳೆ ಬೈಕ್ ಅಥವಾ ಒಳ್ಳೆ ಬಿಲ್ಡಿಂಗಲ್ಲಿ ನೀವು ಬ್ಲಾಕ್ ಇಟ್ರಿ, ಹೀರೋ ಎಂಟ್ರಿ ಆಯಿತು. ಸೊ ಆ ನಂತರ ಹೀರೋ ಅಥವಾ ಆ ಪಾತ್ರ ಏನಿದೆ ಅದು ಬಂದು ಏನೂ ಮಾಡ್ತಿಲ್ಲ ಅಥವಾ ಬಂದಿದ್ದಕ್ಕೆ ಕಾರಣನೇ ಇಲ್ಲ ಅಂದರೆ ಆ ಬಿಲ್ಡಪ್ಗೆ ಅರ್ಥ ಏನಿದೆ? ಎಲಿವೇಶನ್ ಇಟ್ಕೊಂಡು ಏನು ಮಾಡ್ತೀರಿ? ಸೊ ಅದು ಎಲ್ಲವೂ ಕಥೆಗೆ ಪೂರಕವಾಗಿ ಬಂದರೆ ಮಾತ್ರ ವರ್ಕ್ ಆಗುತ್ತೆ. ಆ್ಯಂಡ್ ಬಡ್ಜೆಟ್ ಹೆಚ್ಚಿದ್ದಾಗ ನೀವು ಏನು ಮಾಡ್ಬೋದು, ಬೇರೆ ಬೇರೆ ಆಯಾಮಗಳಲ್ಲಿ ಕಟ್ಕೊಡ್ಬೋದು. ಅದು ಬಿಟ್ಟರೆ ಎಲಿವೇಶನ್ ಇಟ್ ಬಿಗಿನ್ಸ್ ವಿತ್ ಸ್ಕ್ರಿಪ್ಟ್. ಆಲ್ಸೋ ನೀವು ತುಂಬ ಇಷ್ಟಪಟ್ಟು 3 ವರ್ಷ ಯು ಟುಕ್ ಟೈಮ್ ಟು ಡೂ ಲವ್ಲಿ. ಐ ಥಿಂಕ್ ದಟ್ ಪ್ರೋಸೆಸ್ ಆಫ್ ಮೇಕಿಂಗ್ ತುಂಬ ಇಷ್ಟಪಟ್ಟು ಮಾಡಿದ್ದೀರಾ. ಸೊ ಡು ಯು ಥಿಂಕ್ ದ ಸರ್ಟನ್ ಬೆಂಚ್ ಮಾರ್ಕ್ಸ್ ಇನ್ ಯುವರ್ ಕೆರಿಯರ್ ಅಂತ? ಸೊ ವೇರ್ ಡಸ್ ಲವ್ಲಿ ಸ್ಟ್ಯಾಂಡ್ ಅಂತ? ಇಟ್ ಈಸ್ ಒನ್ ಬ್ಯೂಟಿಫುಲ್ ಸ್ಕ್ರಿಪ್ಟ್, ಅಷ್ಟು ಅದ್ಭುತವಾದ ಆಳವಾದ ಗಾಢವಾದ ಒಂದು ಕತೆ. ಈ ಥರದ್ದು ಕಥೆಗಳು ಸದಾ ಬರಲ್ಲ. ಸಿನಿಮಾಗಳು ಮಾಡ್ತಾ ಇರ್ತೀವಿ, ಬೇರೆ ಬೇರೆ ಪಾತ್ರಗಳು ಮಾಡ್ತಾ ಇರ್ತೀವಿ. ಈ ಥರ ಕಥೆಗಳಿದೆಯಲ್ಲ, ಇದು ಪದೇ ಪದೇ ಹುಟ್ಟಲ್ಲ. ಏನಕ್ಕೆ ಅಂದರೆ ಆವಾಗಲೇ ಹೇಳ್ದಂಗೆ ಇದು ಚಿಕ್ಕ ಮಕ್ಕಳಿಂದ ವಯೋವೃದ್ಧರ ತನಕ ಎಲ್ಲರೂ ಕೂತು ನೋಡಬಹುದಾದಂಥ ಎಲ್ಲರನ್ನೂ ಎಂಟರ್ಟೈನ್ ಮಾಡಬಲ್ಲಂಥ ಒಂದು ಸ್ಕ್ರಿಪ್ಟ್. ಈ ಥರದ ಸಿನಿಮಾಗಳು ಬಂದಾಗ ಅಫ್ಕೋರ್ಸ್ ಇಟ್ ವಿಲ್ ಸ್ಟೇ ಆಸ್ ಅ ಬೆಂಚ್ ಮಾರ್ಕ್ ವಿತ್ ರೆಸ್ಪೆಕ್ಟ್ ಟು ದ ಅಮೌಂಟ್ ಆಫ್ ಪೀಪಲ್ ಯು ಕ್ಯಾನ್ ಕ್ಯಾಟರ್ ಇಟ್ ಟು. ನಮ್ಮ ಪಡ್ಡೈಕ್ಳಿಗೆ ಅಣ್ತಮ್ಮಂದ್ರಿಗೆ ಸರಿಯಾಗಿ ಆ್ಯಕ್ಷನ್ ಸಿನಿಮಾ ಲವರ್ ಅಂದರೆ ದಿಸ್ ಇಸ್ ಅನ್ ಆ್ಯಕ್ಷನ್ ಸಿನಿಮಾ. ಐ ವಾಂಟ್ ಲವ್ ಸ್ಟೋರೀಸ್ ಅಂದರೆ ದಿಸ್ ಇಸ್ ಅ ಲವ್ ಸ್ಟೋರಿ. ಐ ವಾಂಟ್ ಅ ಫ್ಯಾಮಿಲಿ ಡ್ರಾಮಾ ಅಂದರೆ ದಿಸ್ ಇಸ್ ಅ ಫ್ಯಾಮಿಲಿ ಡ್ರಾಮಾ. ಐ ವಾಂಟ್ ಸಮಥಿಂಗ್ ಸೀರಿಯಸ್ ಮೆಸೇಜ್ ಓರಿಯೆಂಟೆಡ್ ಫಿಲ್ಮ್ ಅಂದರೆ ದಿಸ್ ಈಸ್ ಒನ್ ಸಚ್. ಸೊ ಎಲ್ಲವೂ ಈ ಸಿನಿಮಾದಲ್ಲಿ ಬಂದಿರೋದು. ಸಿನಿಮಾ ಎಷ್ಟು ನಾವು ಪ್ರಯತ್ನ ಪಡ್ತೀವಲ್ಲ ಮಾಡಬೇಕು, ಹಿಂಗೆ ಕಟ್ಕೊಡ್ಬೇಕು ಅಂತ, ಜೊತೆಗೆ ಪ್ರಕೃತಿನೂ ಸೇರಿ ನಮಗೆ ಅದು ಇಟ್ ಶುಡ್ ಕಾನ್ಸ್ಪೈರ್ ಅಂದರೆ ನಮಗೆ ಒಂದಷ್ಟು ಕೊಡುತ್ತೆ. ಆ ಸಿನಿಮಾಗಳನ್ನು ನಾವು ಅಂದ್ಕೊಳ್ದೇನೆ ಒಂದಷ್ಟು ವಿಷಯಗಳು ನಡೆದೋಗ್ಬಿಡ್ತವೆ, ಕೂಡು ಬಂದುಬಿಡುತ್ತೆ, ಒದಗಿ ಬಂದುಬಿಡುತ್ತೆ. ಸೊ ಆ ಥರದ ಸಿನಿಮಾಗಳಲ್ಲಿ ಲವ್ಲಿ ಒಂದು ಅಂತ ನಾನು ನಂಬ್ತೀನಿ ಸೀರಿಯಸ್ಲಿ. ಅಂದರೆ ಅಷ್ಟೊಂದು ಘಟನೆಗಳು ಕೆಲವೊಂದಷ್ಟು ಹೇಳಿದಾಗ ಯುಲ್ ಬಿ ಸರ್ಪ್ರೈಸ್ಡ್. ಸಿನಿಮಾ ನೋಡಿದಾಗ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಹೌದಾ ಅನಿಸುತ್ತೆ. ಸೊ ದಿಸ್ ವಿಲ್ ಡೆಫಿನೆಟ್ಲಿ ಬಿ ಎ ಮೈಲ್ ಸ್ಟೋನ್ ಇನ್ ಮೈ ಕರಿಯರ್, ಅದಂತೂ ಪಕ್ಕ 100%. ಯಾಕಂದರೆ ಅಷ್ಟು ಅಂದರೆ ಇದೊಂದು ಬದುಕಿನ ಕಥೆ, ಅಂದರೆ ನಮ್ಮ ಬದುಕಿಗೆ ಹತ್ತಿರವಾದ ಕಥೆ. ಎಲ್ಲ ಸಿನಿಮಾ ಈಗ ಒಂದು ಇಮ್ಯಾಜಿನೇಷನ್ ಫಿಕ್ಷನಲ್ ಸ್ಟೋರಿ ಅಂತ ಬಂದರೆ ಅದು ಬೇರೆ.
ಬದುಕಿಗೆ ಹತ್ತಿರವಾದ ಸಿನಿಮಾಗಳು ನಮ್ಮನ್ನು ಕಾಡೋ ರೀತಿ ಬೇರೆ. ಆ್ಯಂಡ್ ಪಾತ್ರ ಜೀವನಕ್ಕೆ ಹತ್ತಿರ ಆದಾಗ ಆ್ಯಕ್ಟ್ ಮಾಡೋರ್ಗೂ ಇನ್ಫ್ಲೂಯೆನ್ಸ್ ಆಗ್ತಾ ಇರುತ್ತೆ. ಈ ಪಾತ್ರದಿಂದ ನಾನು ಎಷ್ಟೋ ಕಲ್ತಿದ್ದೀನಿ. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಆ್ಯಂಡ್ ಅದೇ ಏನು ಮಾಡಿದ್ರು ನಾನು ಎಷ್ಟು ಮಾಡಿದ್ರು ಇಷ್ಟು ಉದ್ದ ಹೇಳ್ತಾನೆ ಗುರು ಅಥವಾ ಏನು ಮಾತಾಡ್ತಾನೆ ಹೊಗಳ್ಕತ್ತಾನೆ ಅಂತ ಅನಿಸುತ್ತೇನೋ. ನಾವು ಮಾತಾಡೋಕ್ಕಿಂತ ನಮ್ಮ ಕೆಲಸ ಮಾತಾಡಬೇಕು, ಅದನ್ನು ನಂಬ್ತೀನಿ ನಾನು. ಈ ಸಿನಿಮಾ ನೋಡಿ ಅವಾಗ ಒಂದಷ್ಟು ವಿಷಯ ಡಿಸ್ಕಸ್ ಮಾಡೋಕ್ಕೆ. ಸೊ June 14th, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಲವ್ಲಿ ಮೀಟಿಂಗ್ ಯು ಆಲ್ಸೋ. ಇಟ್ ವಾಸ್ ಲವ್ಲಿ ಮೀಟಿಂಗ್ ಯು ಆ್ಯಂಡ್ ವಾಚ್ ಇಟ್. ಅಂದರೆ ಈ ಒಂದು ಸಿನಿಮಾ ಇನ್ನೇನು ಅದೇ June 14ನೇ ತಾರೀಕು ತೆರೆಗೆ ಬರ್ತಾ ಇದೆ. ಕೆಲವೊಂದಷ್ಟು ಹೆಸರುಗಳು, ದೊಡ್ಡ ಹೆಸರುಗಳು ಈ ಸಿನಿಮಾದಲ್ಲಿದೆ. ಹಾಗೆ ಅಷ್ಟೇ ಹೊಸ ಹೊಸ ಪ್ರತಿಭೆಗಳು ಈ ಸಿನಿಮಾ ಕಟ್ಟೋದ್ರಲ್ಲಿ, ಸಿನಿಮಾ ಮೂಡಿಬರೋದ್ರಲ್ಲಿ ಶ್ರಮಿಸಿದ್ದಾರೆ. ಇವತ್ತಿಗೆ ಹೊಸ ಹೆಸರು, ಇನ್ಕ್ಲೂಡಿಂಗ್ ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಆಗಲಿ, ನಮ್ಮ DOP ಅಶ್ವಿನ್ ಆಗಲಿ, ಇವರೆಲ್ಲ ಹೊಸ ಹೆಸರಾದರೆ ಈ ಸಿನಿಮಾ ಆಚೆ ಬಂದಾಗ ನನ್ನ ಸ್ಟ್ರಾಂಗ್ ಬಿಲೀಫ್ ಏನಂದರೆ ಇವ್ರುಗಳು ದೊಡ್ಡ ಹೆಸರಾಗ್ತಾರೆ. ಆ್ಯಂಡ್ ಐ ಆಮ್ ಶ್ಯೂರ್ ಇವರು ಇಂಡಸ್ಟ್ರಿ ಅಸೆಟ್ಸ್ ಆಗ್ತಾರೆ. ಅಷ್ಟು ಒಳ್ಳೆ ಕೆಲಸಗಾರರು, ಅಷ್ಟು ಶ್ರಮಜೀವಿಗಳು, ಅಷ್ಟೇ ವಿಷನರಿಗಳು. ಆ್ಯಂಡ್ ಇಂಥ ಪ್ರತಿಭೆಗಳು ಇಟ್ಸ್ ರೇರ್ ಟು ಫೈಂಡ್. ಇವ್ರ ಕೆಲಸ ನೀವು ನೋಡಿ, ನಿಮಗೆ ಈಗ ಇವ್ರ ಕೆಲಸ ತೋರಿಸೋದಕ್ಕೋಸ್ಕರ ಎದುರು ನೋಡ್ತಾ ಇದ್ದೀನಿ ನಾನು.